स्वामिन् सद्गुरु सिद्ध परमचरितानंद पूर्णात्मने कामे सज्जन सौख्य शांति वरदा कामारि कालांतका विद्याधिपति मूर्तिये तरुणादित्य प्रभाव शांति किरण वर्णादि गति दूरने हरनामाडल करण मरवेदय ನೀರನ್ನ ಗುರುದಿದ್ದನೆ ಪಾವನ್ ಮೂರ್ತಿ ಬರೇಜ ಪರಮ ಗುರುವೇ ಕಾಯನ್ನ ನಲವಿಂದನೆ ಜೀವನ್ ಮುಕ್ತಿಯ ಸೌಖ್ಯ ನೀವು ತಲೆನೇ स्वच्छंद सच्चेदने तावन मात्र जरादि दुःख वळिदो दिव्य स्वरूपत्वं दिव्येन मानस चलनेंदु सुखिपे श्री सिद्ध गुरुवर्यने चित्स्फूर्तेन्दु चिदात्मनेन्दु चिज्योत्येन्दु नापगल्विनै तत्त्वं अस्य निदिप्पवाक्य बोधगिसिनि ಏಕತ್ವವೆನಗೇಳುವುದು ಸದ್ವಾಭಾವದಿ ಭಿನ್ನವಾನೆನಿಸದೆ ನೀನೇ ನಾನಾಗೆಯ ಮತ್ಯ ಮಸ್ತುತಿ ಮಾಪಕಾರಣವೆಲೆ श्री सिद्ध दीपने नित्यं मंगल निश्चल प्रतिहता निवेद्य निर्मायने सत्यं सविद्रूप सर्वमयने सर्वार्थ पदरूपने मध्यन्नपमलापहार गुरुवे सत्वादि गुणसूत्रने मृत्यन्निवनन कायवद्यंब विरुद्धं विस्तरितु जगदलयतो
ಮೈ ಮರೆದು ನಿಂತಾಗಳ ಆನಂದೆಂಬುವದಾರು ಬೇವರಿರುವ ಇಲ್ಲೆಂಬುದರಿದಿದ್ದನೇ ಸ್ವಾನಂದೋದಯದಿಂದ ಗಳಗಿ ಒಳೆವ ಚಿಕ್ಕಾಂತಿ ಅವಧೂತನೇ ಆರೂಢೆಂಬವಧೂತನೆಂಬ ಹೆಸರಂ ಮತ್ತೆ ನಿರಾಭಾರಿಯೇ ಮಾರೋಡಿಯೋಳೆಚ್ಚಿನಿಂದ ಮೆರವ ಮತ್ತೆ ಮಾ ಬ್ರಾಹ್ಮಣೇ ವಾರೂಢತ್ವದಿ ಮತ್ತೆ ಜಂಗಮ ಶಿವ ಜ್ಞಾನೆಂಬ ಶಿವಯೋಗಿಯೇ ದಾರೋಡಿರ್ಬಗೆ ನೀನೆ ಅರ್ಥವೆಂದು ಮೋಕ್ಷಾರ್ಥಿಗಳು ಪೂಜಿಪ ವರವೇದಾಗಮ ಶಾಸ್ತ್ರ ಮನುಸ್ಮೃತಿ ಪುರ ನಂಗಳ್ ಪೊಗಳಾರವೇ ಗುರು ತೇಜೋನ್ನತ ದೇಹ ಕಾಂತಿ ನೇತ್ರಂ ಗಳಕಾಂತಿ ನಿನ್ನಾತ್ಮದೇ ಗುರುಭಾವನ ತತ್ಕೀರ್ತಿ ತೇಜವನು ನಾಂ ಏನೆಂದು ಹೊಗಳೆಮ್ಮ ಪುರುಷಾರೂಢವರ ಪ್ರಸಿದ್ಧ ಗುರುವೇ ದಯದಿಂದ ನೋಡೆನ್ನನು
ಸಂಪೂಜ್ಯತೆ ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಧ್ಯಾನಮೂಲೋ ಗುರೋರ್ಮೂರ್ತಿ ಪೂಜಾಮೂಲೋ ಗುರೋರ್ಪಾ ಮಂತ್ರಮೂಲೋ ಗುರೋರ್ವಾಕ್ಯಂ ಮುಕ್ತಿಮೂಲೋ ಗುರೋರ್ಕೃಪಾ ತಸ್ಮೈ ಶ್ರೀ ಗುರವೇ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ ಚಿದಂಬರಮಗಾಧೀಯಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಾಂ ಭಜೆ ಹರೋ ತತ್ಸತ್ಪರಬ್ರಹ್ಮಣೇ ಶ್ರೀಮದಖಂಡ ಸಚ್ಚಿದಾನಂದ ಸ್ವಭಾವ ಸಿದ್ಧ
ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವಾದ ಸದ್ಗುರುವಿನ ಪರಮ ಪವಿತ್ರವಾದ ಚರಣ ಕಮಲಗಳಿಗೆ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ಇಂದು ಆರಂಭವಾಗುವಂತಹ ಗ್ರಂಥ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಾಗಿರುವಂಥದ್ದು. ಶ್ರಾವಣ ಮಾಸದ ಆರಂಭ ದಿನವಾಗಿರುವಂಥದ್ದು. ಪ್ರತಿ ವರ್ಷ ನಡೆಸಿಕೊಂಡು ಬಂದಿರುವಂತಹ ಪದ್ಧತಿಯಂತೆ ಇವತ್ತು ಕೂಡ ಈ ಗ್ರಂಥವೆನ್ನುವಂಥದ್ದು ಆರಂಭವಾಗುವಂತಹದ್ದಾಗಿರುವುದು. ಗ್ರಂಥಕರ್ತರಾಗಿರುವಂಥವರು ಗ್ರಂಥಾರಂಭ ಮಾಡುವುದಕ್ಕಿಂತ ಮುನ್ನ ಈ ಗ್ರಂಥದ ಮಹಿಮೆಯನ್ನು ಕುರಿತು ಉಪದೇಶ ಮಾಡುವಂಥವರಾಗಿರುವರು. ಅಧಿಕಾರಿ, ಸಂಬಂಧ, ಪ್ರಯೋಜನ, ವಿಷಯ ಅನ್ನುವಂಥವುಗಳು 4 ಅನುಬಂಧಗಳಿಂದ ಕೂಡಿಕೊಂಡಿರುವಂಥದ್ದು. ಎಲ್ಲ ಗ್ರಂಥಗಳು ಕೂಡ 4 ಅನುಬಂಧಗಳಿಂದಲೇ ಕೂಡಿಕೊಂಡಿರುವಂಥವುಗಳು. ನಮ್ಮ ಲೌಕಿಕ ವ್ಯವಹಾರದಲ್ಲಿ ಕೂಡ ಈ 4 ಅನುಬಂಧಗಳು ಒಂದು ಅಣುವಿನಿಂದ ನಮಗೂ ಆ ವ್ಯವಹಾರಕ್ಕೂ ಬಂಧಿಸಿರುವಂಥದ್ದು, ಅನುಬಂಧವಾಗಿರುವಂಥದ್ದು. ಇಂತಿಂಥ ವ್ಯವಹಾರಕ್ಕಿಂತ ಅಧಿಕಾರಿಗಳು, ಅದರಿಂದ ಇಂಥ ಪ್ರಯೋಜನವಾಗ್ತತಿ, ಇಂಥ ವಿಷಯವೈತಿ, ಇಂಥ ಸಂಬಂಧ ಉಂಟು. ಎಲ್ಲದರಲ್ಲಿಯೂ ಒಂದು ಸಾಮಾನ್ಯ ಕೆಲಸದಿಂದ ಹಿಡಿದುಕೊಂಡು ಅತ್ಯಂತ ಉನ್ನತ ಮಟ್ಟದವರೆಗೂ ನೋಡಿದ್ರು ಕೂಡ ಈ ಅನುಬಂಧಗಳಿಂದಲೇ ನಮ್ಮೆಲ್ಲ ವ್ಯವಹಾರಗಳು ನಡೀತಿರ್ತವೆ. ಅದು ನಮಗೆ ಗೊತ್ತಾಗುವಂತಹದ್ದಾಗುವುದಿಲ್ಲ. ಆದ್ದರಿಂದ ಆ ಅನುಬಂಧಗಳಿಂದ ಒಡಗೂಡಿಕೊಂಡೇ ಈ ಗ್ರಂಥವೆನ್ನುವಂಥದ್ದನ್ನು ಆರಂಭ ಮಾಡುವಂಥವರಾಗಿರುವರು. ಈ ಆರಂಭದಲ್ಲಿ ಗ್ರಂಥದ ಮಹಾತ್ಮೆ, ಅದರ ಪ್ರಯೋಜನ, ಅದರ ಮುಖ್ಯವಾಗಿರುವಂಥ ಉದ್ದೇಶ, ಅದಕ್ಕೂ ನಮಗೂ ಇರುವಂಥ ಸಂಬಂಧ, ಉಪದೇಶಕ ಸಂಬಂಧ, ಹೇಳುವ ಕೇಳುವ ಸಂಬಂಧ, ಗುರುಭಕ್ತರಾಗಿರ್ತಕ್ಕಂಥವರೆಲ್ಲರೂ ಇದಕ್ಕೆ ಅಧಿಕಾರಿಗಳಾಗಿರುವಂಥ ಗುರುಕೃಪೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಗುರುವೇ ಸರ್ವಶ್ರೇಷ್ಠನಾಗಿರುವಂಥವನು, ಗುರುವಿಗಿಂತ ಅಧಿಕವಾಗಿರುವಂಥ ಮತ್ತೊಂದು ತತ್ವವಿಲ್ಲ ಎಂದು ತಾವು ತಿಳಿದುಕೊಂಡಿರ್ತಕ್ಕಂಥವರೆಲ್ಲರೂ ಈ ಗ್ರಂಥಕ್ಕೆ ಅಧಿಕಾರಿಗಳಾಗಿರುವಂಥವರು. ಇದರ ಪರಮ ಪ್ರಯೋಜನವಾಗಿರುವಂಥದ್ದೇನೆಂದರೆ ನಮ್ಮ ಸಂಸಾರ ದುಃಖಗಳಾಗಿರುವಂಥವುಗಳನ್ನು ನಿವೃತ್ತಿಪಡಿಸಿ ಬ್ರಹ್ಮಾನಂದವನ್ನು ಉಂಟು ಮಾಡುವಂತಹದ್ದೇ ಪರಮ ಪ್ರಯೋಜನವಾಗಿರುವಂತಹದ್ದು. ಇದರ ಸಂಬಂಧವಾಗಿರುವಂತಹದ್ದು ಗುರುವಿನ ಮಹಿಮೆ, ಅದನ್ನು ತಿಳಿಸಿಕೊಡುವಂತಹದ್ದು, ತಿಳಿಯುವಂತಹದ್ದು ಈ ಸಂಬಂಧವಾಗಿರುವಂತಹದ್ದಿರುವುದು. ಇದರ ಮುಖ್ಯವಾಗಿರುವಂಥ ವಿಷಯವೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಮಹೇಶ್ವರನಲ್ಲಿ ಐಕ್ಯವಾಗುವಂತಹದ್ದೇ, ಅವನ ಚರಣದಲ್ಲಿ ಲೀನವಾಗುವಂತಹದ್ದೇ, ಅವನಲ್ಲಿ ಸಮರಸತೆಯನ್ನು ಹೊಂದುವಂತಹದ್ದೇ ಮುಖ್ಯವಾಗಿರುವಂಥ ವಿಷಯವಾಗಿರುವಂಥದ್ದು. ಅದರಲ್ಲಿ ಆರಂಭದಲ್ಲಿ ಗ್ರಂಥ ಮಾಹಾತ್ಮ್ಯ, ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು
ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು. ಸಿದ್ಧಾರೂಢರ ಈ ಪರಮ ಪವಿತ್ರವಾಗಿರುವಂಥ ಚರಿತ್ರೆಯನ್ನು ನಿತ್ಯವೂ ಯಾರು ಶ್ರದ್ಧೆಯಿಂದ ಓದುವರೋ, ಕೇಳುವರೋ, ಪೂಜಿಸುವರೋ, ಅಂದರೆ ಗ್ರಂಥವಾಗಿರುವಂಥದ್ದನ್ನು ನಿತ್ಯವೂ ಸಪ್ತ ದಿನಕ್ಕೆ ಮುಗಿಸುವಂಥ ಸಪ್ತಾಹ ಕ್ರಮದಿಂದ ಒಂದು ರೀತಿಯಾಗಿ ಪಾರಾಯಣ ಮಾಡತಕ್ಕಂಥದ್ದು, ಶ್ರಾವಣ ಮಾಸದ ಅಂತ್ಯದೊಳಗನೆ ಮುಗಿಸುವಂಥ ಒಂದು ರೀತಿಯಾಗಿರುವಂಥ ಪಾರಾಯಣ, ಇನ್ನು ದಿನನಿತ್ಯದಲ್ಲಿ ಕೂಡ ಒಂದೊಂದು ಅಧ್ಯಾಯದಂತೆ ಇದನ್ನು ಶ್ರವಣ ಮಾಡುವಂಥದ್ದು, ಇದೊಂದು ರೀತಿಯಾಗಿರುವಂಥ ಕ್ರಮ. ಇದನ್ನು ಆರಂಭ ಮಾಡಬೇಕಾದ್ರೆ, ಗ್ರಂಥವನ್ನು ನಾವು ಪಾರಾಯಣ ಮಾಡಬೇಕಾದ್ರೆ ಅಥವಾ ಈ ಗ್ರಂಥವಾಗಿರುವಂತಹದ್ದನ್ನು ನಾವು ಶ್ರವಣ ಮಾಡಬೇಕಾಗಿದ್ದರೆ ಪೂಜಿಸಬೇಕು. ಮೊದಲು ಅದನ್ನು ಭಸ್ಮದಿಂದ, ಗಂಧ ಕುಂಕುಮಗಳಿಂದ ಅದನ್ನು ಪೂಜಿಸಿ, ಪತ್ರ ಪುಷ್ಪಗಳನ್ನೆಲ್ಲ ಏರಿಸಿ, ಅದಕ್ಕೆ ಧೂಪ ದೀಪ ನೈವೇದ್ಯಗಳಿಂದ ಆರಾಧಿಸಿ ಇದನ್ನು ಗ್ರಂಥವಾಗಿರುವಂಥದ್ದನ್ನು ಆರಂಭ ಮಾಡುವಂಥದ್ದು ಇದು ಶಿಷ್ಟಾಚಾರ ಸಂಪ್ರದಾಯವಾಗಿರುವಂಥದ್ದು. ಹೀಗೆ ಮಾಡುವಂಥ ಎಲ್ಲ ಭಕ್ತರಿಗೆ, ಯಾರ್ಯಾರವರೆಲ್ಲರಿಗೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷಗಳು ಎನ್ನುವಂಥವುಗಳು ಪುರುಷಾರ್ಥ ಚತುಷ್ಟಯಗಳು. ಧರ್ಮ ಒಂದು ಪುರುಷಾರ್ಥ, ಅರ್ಥ ಒಂದು ಸಂಪತ್ತೊಂದು ಪುರುಷಾರ್ಥ, ಕಾಮ ಒಂದು ಪುರುಷಾರ್ಥ, ಕೊನೆಗೆ ಮೋಕ್ಷವಾಗಿರುವಂಥದ್ದು ಇದು ಪರಮ ಪುರುಷಾರ್ಥವಾಗಿರುವಂಥ ಪುರುಷಾರ್ಥ ಚತುಷ್ಟಯಗಳು. ಇವುಗಳನ್ನು ಮನುಷ್ಯನಾಗಿರುವಂಥ ನಾಲ್ಕನ್ನು ಸಂಪಾದನೆ ಮಾಡಿಕೊಳ್ಳಬೇಕೆನ್ನುವಂಥದ್ದು ನೇಮ. ಅಂದರೆ ಧರ್ಮ ರೀತಿಯಾಗಿ ನಡೆಯಬೇಕು, ಧರ್ಮ ರೀತಿಯಾಗಿ ಅರ್ಥವನ್ನು ಸಂಪಾದನೆ ಮಾಡಬೇಕು, ಹಣವನ್ನು ಧರ್ಮ ರೀತಿಯಾಗಿ ಅದನ್ನು ತಾನು ಉಪಯೋಗಿಸಬೇಕು. ಹಿಂಗೆ ಉಪಯೋಗಿಸ್ತಾ ತಾನು ಕೊನೆಗೆ ಮೋಕ್ಷವನ್ನೇ ಪಡೆಯಬೇಕು. ಆ ರೀತಿಯಾಗಿರುವಂಥ ಪ್ರಯತ್ನದಿಂದ ತಾನು ಕೂಡಿಕೊಂಡಿರಬೇಕೆನ್ನುವಂಥದ್ದು ನೇಮವಾಗಿರುವಂಥ ಇದು ಧರ್ಮ ಅರ್ಥ ಕಾಮ ಮೋಕ್ಷವಾಗಿರುವಂಥದ್ದು. ಇದು ವಾಚಾರ್ಥ ರೂಪದಿಂದ ಈ ಪ್ರಕಾರವಾಗಿ ಪ್ರಸಿದ್ಧವಾಗಿರುವಂಥದ್ದು. ಆದರೆ ಈ ಶಬ್ದದ ಲಕ್ಷ್ಯಾರ್ಥವಾಗಿರುವಂಥದ್ದು ಧರ್ಮ. ಅನೇಕ ಧರ್ಮಗಳದಾವೆ, ಧರ್ಮಗಳು ಅನೇಕ ಧರ್ಮಗಳಾಗಿರುವಂಥವುಗಳು, ಒಂದೊಂದಕ್ಕೂ ಒಂದೊಂದು ರೀತಿಯಾಗಿರುವಂಥ ಧರ್ಮಗಳು, ದೇಶಕಾಲ ವಸ್ತುಗಳಿಂದ ಧರ್ಮಗಳು ಭಿನ್ನವಾಗಿರುವಂಥವುಗಳು, ಕುಲಗೋತ್ರ ವರ್ಣಾಶ್ರಮ ಧರ್ಮಗಳಿಂದ ಧರ್ಮಗಳೆನ್ನುವಂಥವುಗಳು ಭಿನ್ನವಾಗಿರುವಂಥ ಧರ್ಮಗಳ ವ್ಯಾಖ್ಯಾನವಾಗಿರುವಂಥದ್ದುಂಟು ವಾಚಾರ್ಥದಲ್ಲಿ. ಆದರೆ ಧರ್ಮ ಎನ್ನುವಂಥ ಈ ಶಬ್ದಕ್ಕೆ ಧಾರಣಾತಿಥಿ ಧರ್ಮ ಅಂತೇಳಿ, ಯಾವುದು ಧಾರಣ ಮಾಡ್ತದೋ, ಯಾವುದು ಎಲ್ಲದಕ್ಕೂ ಆಶ್ರಯವಾಗಿರುವುದೋ ಅದು ಧರ್ಮವಾಗಿರುವಂಥದ್ದು. ಹಿಂಗೆಲ್ಲದಕ್ಕೂ ಆಶ್ರಯವಾಗಿರುವಂಥದ್ದು ಯಾವುದು? ಒಂದೊಂದೇ ಹೇಳ್ತಾ ಹೋದರೆ ಮೂಲವಾಗಿರುವಂಥ ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರುವಂಥ ವಸ್ತುವೇ ಎಲ್ಲದಕ್ಕೂ ಆಶ್ರಯವಾಗಿರುವಂಥದ್ದು, ಆಶ್ರಯವನ್ನು ಕೊಟ್ಟಿರುವಂಥ. ನಮಗೆಲ್ಲರಿಗೂ ಈ ಭೂಮಿ ಆಶ್ರಯ ಕೊಟ್ಟತಿ. ಎಲ್ಲರ ಆಶ್ರಯದ ಮೇಲೆ ಅಂದ್ರೆ ನಾವು ಭೂಮಿ, ಗಾಳಿ, ನೀರು, ಅಗ್ನಿ ಇವೆಲ್ಲದರ ಆಶ್ರಯದಲ್ಲಿ ನಾವು ಇದರ ಒಂದಿಲ್ಲದ್ರೂ ಕೂಡ ನಾವಿರುವುದಿಲ್ಲ.
ಭೂಮಿ ಬಿಟ್ಟು ಸ್ವಲ್ಪ ಹೊತ್ತಿರ್ಲಿಕ್ಕಾಗುವುದಿಲ್ಲ, ವಾಯುವಿಲ್ಲದಲ್ಲೇ ಇರಲಿಕ್ಕಾಗುವುದಿಲ್ಲ, ಜಲವಿಲ್ಲದಲ್ಲೇ ಇರಲಿಕ್ಕಾಗುವುದಿಲ್ಲ, ಒಳಗಿರುವಂಥ ಅಗ್ನಿ ಜಠರಾಗ್ನಿ ಅನ್ನುವಂಥದ್ದು ಅದಿಲ್ಲದ್ರೆ ಇರಲಿಕ್ಕಾಗುವುದಿಲ್ಲ, ಆಕಾಶವಿಲ್ಲದಿರಲಿಕ್ಕಾಗುವುದಿಲ್ಲ, ಒಳಗೆ ಅವಕಾಶವಿಲ್ಲದ್ರೆ. ಈ ಎಲ್ಲದಕ್ಕೂ ಜೀವಿಗಳು ಜೀವಿಸುವುದಕ್ಕೆ ಆಶ್ರಯವಾಗಿರುವಂತಹದ್ದು ಪಂಚಮಹಾಭೂತಗಳು. ಇವಕ್ಕೆ ಹಿಂಗೆ ಹೇಳ್ತಾ 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 ಹೋದಂಗೆ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯುರಗ್ನಿ ಅಗ್ನಿರಾಪ ಆಪಾತ ಪೃಥ್ವಿ, ಹಿಂಗೆ ಒಂದರಿಂದ ಒಂದು ಆಶ್ರಯ ಪಡೆದುಕೊಂಡಿರುವಂಥವುಗಳು. ಇದೆಲ್ಲದಕ್ಕೂ ಆಶ್ರಯವಾಗಿರುವಂಥದ್ದು ಆತ್ಮ ಅಂತೇಳಿ ಅಂದ ಬಳಿಕ ಎಲ್ಲವನ್ನು ಧಾರಣ ಮಾಡಿರುವಂಥದ್ದು ಆತ್ಮನಾಗಿರುವಂಥವನು. ಅಂಥ ಆತ್ಮನ ಇರುವಾಗಿರುವಂಥದ್ದನ್ನು ಆತ್ಮಜ್ಞಾನದ ಸಂಪಾದನೆ ಮಾಡಿಕೊಳ್ಳುವಂಥದ್ದೇ ಮುಖ್ಯವಾಗಿರುವಂಥದ್ದು. ಇದಕ್ಕೆ ಧರ್ಮ. ಅದಕ್ಕೆ ಶ್ರೀಮನ್ ನಿಜಗುಣ ದೇವರು ಅನಿಮಿತ್ಯ ಅರಿಗಳೆನಿಪ ಕಾಮಾದಿಗಳಿಗೆ ತನುವನೇಕವ ನಿತ್ಯ ಭವಭವಂಗಳಲ್ಲಿ ಇದಕ್ಕೋಸ್ಕರವಾಗಿ ನಾವು ಶರೀರಗಳಾಗಿರುವಂಥವುಗಳನ್ನು ಅನೇಕ ಎತ್ತಿದ್ದೇವೆ ಅಂಥೇಳಿ. ಆದರೆ ಪುರುಷಾರ್ಥವಾಗಿರುವಂಥ ಧರ್ಮ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ನಮ್ಮ ಪ್ರಯತ್ನವೆನ್ನುವಂಥದ್ದಿಲ್ಲವೇ ಇಲ್ಲ ಅಂಥೇಳಿ. ಅದಕ್ಕೆ ಧರ್ಮದ ವ್ಯಾಖ್ಯೆ ಹೇಳಬೇಕಾದ್ರೆ ತಾಯಿ ಗರ್ಭದಳು ನಾನೆದ್ದ ವೇಳೆಯಳು ಹೇಯದತಿ ಬಾಧಿಗೆ ಮನನ್ನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತಕ್ಕಿಂತ ಪರಮೊಟ್ಟಿರುವೆ ಆಯುಷ್ಯ ಮಿಹುದರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನೊಲಿಸಿ ಮಾಯನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರದಕ್ಕಿನ್ನುಪಾಯವೇ ಧರ್ಮ. ಈ ಧರ್ಮವಾಗಿರುವಂಥದ್ದು. ಅಲ್ಲಿ ನಾವು ಈ ಧರ್ಮವನ್ನು ಸಂಪಾದನೆ ಮಾಡ್ತೇವೆ ಅಂಥೇಳಿ ಪ್ರತಿಜ್ಞೆ ಮಾಡಿ ಬಂದಿದ್ದೇವೆ. ಎಲ್ಲರೂ ಗರ್ಭದಲ್ಲಿ ಇದ್ದಾಗ ಆ ಗರ್ಭವಾಸದಲ್ಲಿ ಅನೇಕ ರೀತಿಯಾಗಿರುವಂಥ ದುಃಖವನ್ನು ಅನುಭವಿಸಿದಾಗ ಎಂಥೆಂಥ ದುಃಖಗಳನ್ನು ಅನುಭವಿಸಿ ಬಂದೆ ನಾನು ಯಮಲೋಕದಲ್ಲಿ. ಆದರೆ ಇಷ್ಟು ಘೋರವಾಗಿರುವಂಥ ದುಃಖವನ್ನು ಕೊಡ್ತಕ್ಕಂಥ ಸಾಧನಗಳನ್ನು ಎಲ್ಲಿ ಕಾಣಲಿಲ್ಲ. ಅಂದ ಬಳಿಕ ಇದೊಮ್ಮೆ ಪಾರಾದರೆ ಸಾಕು, ನಾನು ಖಂಡಿತವಾಗಿ ಮತ್ತೊಮ್ಮೆ ಈ ಹುಟ್ಟು ಅನ್ನುವಂಥದ್ದನ್ನೇ ಸುಟ್ಟು ಬಿಡುತ್ತೇನೆ ಅನ್ನುವಂಥ ಪ್ರತಿಜ್ಞೆ ಮಾಡಿದ್ದು. ಒಮ್ಮೆ ನನ್ನನ್ನು ಇದರಿಂದ ಪಾರು ಮಾಡಿಬಿಡು, ಖಂಡಿತವಾಗಿ ನಿನ್ನ ಪೂಜಿಸಿ ಧ್ಯಾನಿಸಿ ಭಜಿಸಿ ಸೇವಿಸಿ ನಿನ್ನ ಅನುಗ್ರಹ ಸಂಪಾದನೆ ಮಾಡಿಕೊಂಡೇ ತೀರುವೆನು ಎಂದು ಗರ್ಭದಲ್ಲಿದ್ದಾಗ ದರವೊಂದು ಜೀವಿಗಳು ಕೂಡ ಪ್ರತಿಜ್ಞೆ ಮಾಡಿ ಬಂದಿದ್ದಾವೆ. ಆದರೆ ಭೂಲೋಕಕ್ಕೆ ಬಂದ ತಕ್ಷಣದಲ್ಲಿಯೇ, ಜನನವಾದ ತಕ್ಷಣದಲ್ಲಿಯೇ ಹೊರಗಿರ್ತಕ್ಕಂಥ ಕರ್ಮ ಮಾಯಾ ಮೋಹವೆನ್ನುವಂಥವೆಲ್ಲವೂ ಆವರಿಸಿ ಅದು ವಿಸ್ಮೃತವಾಗಿ ಬಿಡುವಂಥದ್ದಾಗಿರುವುದು. ವಿಸ್ಮೃತವಾಗಿರುವಂಥ ಅದೇ ನಮಗೆ ದುಃಖಕ್ಕೆ ಕಾರಣವಾಗಿರುವಂಥ. ನುಡಿದು ಬಂದಂತೆ ನಾವು ನಡೀತಾ ಇಲ್ಲ. ಅಲ್ಲೇನು ನುಡಿದು ಬಂದಿದ್ದೀವೋ, ಏನು ಮಾಡ್ತೇವೆ ನಮ್ಮ ಆಯುಷ್ಯವಾಗಿರುವಂಥದ್ದನ್ನು ಹೆಂಗೆ ಸಾರ್ಥಕ ಮಾಡಿಕೊಂಡು ಹೆಂಗೆ ಪುರುಷಾರ್ಥವಾಗಿರುವಂಥ ಮೋಕ್ಷವನ್ನು ಪಡಿತೇವೆ ಅನ್ನುವಂಥ ಪ್ರತಿಜ್ಞೆ ಮಾಡಿ ಬಂದದವೋ ಆ ನಿಟ್ಟಿನಲ್ಲಿ ಪ್ರಯತ್ನವಾಗಿರುವಂಥದ್ದನ್ನು ನಾವು ಬಿಟ್ಟು ಬಿಟ್ಟಿರ್ತಕ್ಕಂಥದ್ದಾಗಿರುವುದು. ಆದ್ದರಿಂದ ಅಂಥ ಧರ್ಮವನ್ನು ತಾನು ಗಳಿಸಬೇಕು. ಪರಮಶಾಂತಿ ಕೊಡ್ತಕ್ಕಂಥ, ಸರ್ವ ಅನರ್ಥಗಳ ನಿವೃತ್ತಿ ಮಾಡ್ತಕ್ಕಂಥ ಜ್ಞಾನವಾಗಿರುವಂಥದ್ದನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಇದು ಮುಖ್ಯವಾಗಿರುವಂಥ ಧರ್ಮದ ಲಕ್ಷ್ಯಾರ್ಥವಾಗಿರುವಂಥದ್ದು. ಅದರ ಜೊತೆಯಲ್ಲಿ ಅರ್ಥವಾಗಿರುವಂಥದ್ದು. ಯಾವುದು ಅರ್ಥ ಸಂಪಾದನಾ ಅನ್ನುವಂಥದ್ದು? ಏನನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂದರೆ, ನಾವು ಬಹಳಷ್ಟು ದುಃಖ ಕೊಡ್ತಕ್ಕಂಥ ಸಾಧನಗಳನ್ನು ಸಂಗ್ರಹಗಳನ್ನು
ಮಾಡ್ತಾ ಇದ್ದಾವೆ, ಸಲಕರಣೆಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ದಾವೆ. ನಾವು ಮಾಡ್ತಕ್ಕಂಥ ದರ್ವೊಂದು ವಸ್ತುಗಳು ಕೂಡ ಬಹಳಷ್ಟು ದುಃಖಕ್ಕೆ ಕಾರಣವಾಗಿರುವಂಥವುಗಳು. ಅದು ಯಾವುದೇ ಇರಬಹುದು. ಅದು ಪ್ರಾಪ್ತವಾಗುವುದಕ್ಕಿಂತ ಮುನ್ನ ನಮಗೆ ಬಹಳಷ್ಟು ಮನಸ್ಸಿನ ಹೊಯ್ದಾಟವಾಗಿರುವಂತಹದ್ದಿರುತ್ತದೆ. ಅದು ಪ್ರಾಪ್ತವಾದ ಬಳಿಕ ಮತ್ತೊಂದು ರೀತಿಯಾಗಿರುವಂಥ ದುಃಖ ಶುರುವಾಗುವಂತಹದ್ದಾಗುವುದು. ಇದು ದರ್ವೊಂದು ಜೀವಿಯ ದರ್ವೊಂದು ಕ್ಷಣದ ಅನುಭವ ಆಗಿರುವಂಥದ್ದು. ಆದರೆ ಇಂಥ ಸಂಪತ್ತನ್ನು ಗಳಿಸುವಂತ ಹೇಳಿದ್ರೇನು ಅಂದರೆ ಇಂಥ ಸಂಪತ್ತಲ್ಲ. ಮತ್ತು ಈ ಗ್ರಂಥದಿಂದ ಇಂಥ ಸಂಪತ್ತು ಸಿಗ್ತತೇನೋ ಅಂದರೆ ಇಂಥ ದುಃಖ ಕೊಡ್ತಕ್ಕಂಥ ಸಂಪತ್ತು ಸಿಗುವಂಥದ್ದಲ್ಲ, ದುಃಖ ಕೊಡ್ತಕ್ಕಂಥ ಧರ್ಮ ಸಿಗುವಂಥದ್ದಲ್ಲ. ಇದರಿಂದ ಸುಖ ಕೊಡುವಂಥದ್ದು, ಮೋಕ್ಷ ಕೊಡುವಂಥದ್ದು ಧರ್ಮ ಸಿಗ್ತದೆ, ಮೋಕ್ಷ ಕೊಡ್ತಕ್ಕಂಥ ಅರ್ಥವಾಗಿರುವಂಥದ್ದು ಸಿಗುತ್ತದೆ. ವಾಚ್ಯಾರ್ಥದಲ್ಲಿ ಏನೇನೋ ಧರ್ಮಗಳು, ದಾನ ಧರ್ಮ ಅನ್ನುವಂಥವುಗಳು ಬಹಳಷ್ಟು ಭಿನ್ನ ಭಿನ್ನವಾಗಿರುವಂಥವುಗಳುಂಟು. ಯಜ್ಞ ಯಾಗ ಹೋಮ ನೇಮ ಮಾಡ್ತಕ್ಕ ಇದೊಂದು ಧರ್ಮವಾಗಿರುವಂಥದ್ದು. ಆದರೆ ಇವೆಲ್ಲದರಿಂದಲೂ ಪುಣ್ಯ ಸಂಪಾದನವಾಗಿ ಆ ಪುಣ್ಯ ತೀರಿದ ತಕ್ಷಣದಲ್ಲಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತ್ಯ. ಯಾವಾಗ ನಾವು ಮಾಡಿಕೊಂಡಿರ್ತಕ್ಕಂಥ ಪುಣ್ಯ, ಮಾಡಿ ಹೋಗಿರ್ತಕ್ಕಂಥ ಪುಣ್ಯ ತೀರ್ತು ಅಂದರೆ ಮತ್ತೆ ಈ ಲೋಕಕ್ಕೆ ಬರಬೇಕು. ಅಂದರೆ ಪುಣ್ಯದಿಂದಲೂ ಕೂಡ ನಮಗೆ ದುಃಖ ಗರ್ಭವಾಸ ತಪ್ಪುವುದಿಲ್ಲ, ಪಾಪದಿಂದಲೂ ಗರ್ಭವಾಸ ನರಕ ಅನ್ನುವಂಥದ್ದು ತಪ್ಪುವುದಿಲ್ಲ. ಎರಡರಿಂದಲೂ ಈ ದುಃಖವೆನ್ನುವಂಥದ್ದಿರುವುದೇ. ಆದರೆ ಅಂಥದ್ದನ್ನು ಕೊಡುವಂಥದ್ದೇನು ಈ ಗ್ರಂಥ ಅಂದ್ರೆ ಅಂಥದ್ದಲ್ಲ. ಅಂಥ ಸಂಪತ್ತನ್ನು ಕೊಡುವಂಥದ್ದೇನೆಂದರೆ ಈ ಗ್ರಂಥ ಅಂಥ ಸಂಪತ್ತು. ಎಂಥ ಸಂಪತ್ತು, ಶಾಶ್ವತವಾಗಿರುವಂಥ ಸಂಪತ್ತು. ಲೌಕಿಕದೊಳಗೆ ಯಾರಿಗೂ ಶಾಶ್ವತವಾಗಿರುವಂಥ ಸಂಪತ್ತು, ಶಾಶ್ವತವಾಗಿರುವಂಥ ಪದವಿಗಳು, ಶಾಶ್ವತವಾಗಿರುವಂಥ ಲೋಕಗಳು ಯಾರಿಗೂ ಎಲ್ಲಿನೂ ಇಲ್ಲವೇ ಇಲ್ಲ. ಬ್ರಹ್ಮಾದಿಗಳು ಕೂಡ ಒಮ್ಮೆ ತಮ್ಮ ಲೋಕವನ್ನು ಬಿಡ್ತಾರೆ, ತಮ್ಮ ದೇಹವನ್ನು ಬಿಡ್ತಾರೆ ಅಂದ ಬಳಿಕ ಇನ್ನೆಲ್ಲರದು ಕೂಡ ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ಅಂತೇಳಿ ಯಾರಿಗೂ ಶಾಶ್ವತವಾಗಿರುವಂಥದ್ದಿಲ್ಲವೇ ಇಲ್ಲ. ಎಲ್ಲರೂ ಅಶಾಶ್ವತವ, ಅಸ್ಥಿರವ. ಆದ್ದರಿಂದ ಅಂಥದ್ದನ್ನು ಕೊಡುವಂಥದ್ದಲ್ಲ, ಶಾಶ್ವತವಾಗಿರುವಂಥ ಸಂಪತ್ತನ್ನು ಕೊಡುವಂಥದ್ದು. ಅದಕ್ಕೆ ಧನವ ಗಳಿಸಬೇಕಿಂತದ್ದ, ಪರ ಜನರಿಗೆ ಕಾಣಿಸದಂತದ್ದ ಅಂಥೇಳಿ. ಇದು ನಿಜವಾಗಿರುವಂಥ ಧನ. ಇದು ಯಾರ ಕಣ್ಣಿಗೂ ಕಾಣುವಂಥದ್ದಲ್ಲ, ಮತ್ತು ಯಾರು ಅಪಹರಿಸಲಿಕ್ಕೂ ಬರುವಂಥದ್ದಲ್ಲ, ಮತ್ತು ಬಿಟ್ಟು ಹೋಗ್ತಕ್ಕಂಥದ್ದಲ್ಲ, ನಮಗೆ ಕಳವಳ ದುಃಖ ಚಿಂತೆ ವ್ಯಸನ ಮಾಡ್ತಕ್ಕಂಥದ್ದಲ್ಲ, ಕೊಡ್ತಕ್ಕಂಥದ್ದಲ್ಲ. ಇದು ಯಾವುದಾದ್ರೂ ಸಂಪತ್ತಿತ್ತು, ಬಂಗಾರವಿತ್ತು, ದುಡ್ಡು ಇತ್ತು ಅಂದರೆ ಬಹಳಷ್ಟು ಚಿಂತೆ ಇಟ್ಕೊಂಡು ಒಬ್ಬರೇ ಮನೆಯೊಳಗಿದ್ದೀವಿ ಅಂದರೆ ನಿದ್ರೆನೇ ಬರುವುದಿಲ್ಲ. ಯಾರು ಎಷ್ಟೊತ್ತನೇ ಬಂದು ಕಳು ಮಾಡ್ಕೊಂಡು ಹೋಗ್ತಾರೋ ಅಂಥೇಳಿ, ದಾರ್ಯಾಗ ಹೋಗ್ತಿದ್ವಿ ಅಂದರೆ ಯಾರು ಹೊಡೆದು ಕಸ್ಕೊಂತಾರೋ ಅಂಥೇಳಿ. ಅಂದರೆ ಇದು ಮೂರೂ ಕಾಲದಲ್ಲಿ ದುಃಖವನ್ನು ಕೊಡ್ತಕ್ಕಂಥದ್ದು ಈ ಲೌಕಿಕವಾಗಿರುವಂಥ ಅರ್ಥ. ಆದರೆ ಈ ಗ್ರಂಥದಿಂದ ಬರ್ತಕ್ಕಂಥ ಸಂಪತ್ತೇನಿರುವುದೋ ಆ ಅರ್ಥವಾಗಿರುವಂಥದ್ದು ಜ್ಞಾನ ಸಂಪತ್ತಾಗಿರುವಂಥದ್ದಾಗಿರುವಂಥದ್ದು ಈ ಗ್ರಂಥದ ಶ್ರವಣದಿಂದ ಪ್ರಾಪ್ತವಾಗುವಂಥದ್ದಾಗಿರುವುದು. ಇನ್ನು ಇದರಿಂದ ಯಾವ ಕಾಮನೆಗಳು ಈ ಗ್ರಂಥವನ್ನು ಶ್ರವಣ ಮಾಡ್ತಾ ಗುರು ಕೀರ್ತಿಯನ್ನು ಹೊಗಳಬೇಕು, ಕೇಳಬೇಕೆನ್ನುವಂಥ ಕಾಮನೆಗಳು, ಗುರುವಿನ ಸೇವೆ ಧ್ಯಾನ ಪೂಜಾದಿಗಳನ್ನು ಮಾಡಬೇಕೆನ್ನುವಂಥ ಕಾಮನೆಗಳು, ಖಂಡಿತವಾಗಿಯೂ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆನ್ನುವಂಥ ಕಾಮನೆಗಳು, ಇಚ್ಛೆ. ಎಂಥ ಇಚ್ಛೆಗಳು ಪ್ರಾಪ್ತವಾಗ್ತವೆ ಇದನ್ನು ಶ್ರವಣ ಮಾಡ್ತಾ ಮಾಡ್ತಾ ಹೋದಂಗೆ ಖಂಡಿತವಾಗಿ
ನಿಷ್ಕಾಮದ ಇಚ್ಛೆ ಅನ್ನುವಂಥದ್ದೇ ಪ್ರಾಪ್ತವಾಗುವಂಥದ್ದಾಗುವುದು. ಪ್ರಾರಂಭದಲ್ಲಿ ಸಕಾಮವಾಗಿದ್ದರೂ ಕೂಡ ಅದು ಖಂಡಿತವಾಗಿಯೂ ಇದರ ಶ್ರವಣದಿಂದ ನಿಷ್ಕಾಮವಾಗುವಂಥದ್ದಾಗುವುದು. ಏನು ಬೇಡ ಅನ್ನುವಂಥದ್ದು. ಮೋಕ್ಷ ಒಂದೇ ಒಂದು ಬೇಕೆ ಹೊರತು ಇಂಥದ್ಯಾವುದು ನಮಗೆ ಬೇಡ ಅನ್ನುವಂಥ ಇಂಥ ಉತ್ತಮವಾಗಿರುವಂಥ ಕಾಮ. ಅದರಿಂದ ಖಂಡಿತವಾಗಿ ಮೋಕ್ಷವೇ ಪ್ರಾಪ್ತವಾಗುವಂಥದ್ದಾಗುವುದು. ಅಂಥದ್ದು ಈ ಗ್ರಂಥದ ಪರಮ ಪ್ರಯೋಜನವಾಗಿರುವಂಥದ್ದಾಗಿರುತ್ತದೆ. ಶ್ರವಣ ಮಾಡುವುದರಿಂದ ಮೋಕ್ಷವೇ ಪ್ರಾಪ್ತಿಯಾಗ್ತದೆ. ಮೋಕ್ಷಕ್ಕೆ ಸಾಧನವಾಗಿರುವಂಥ ಧರ್ಮ ಅರ್ಥ ಕಾಮಗಳೇ ಪ್ರಾಪ್ತವಾಗುವಂಥದ್ದಾಗುವುದು. ಇದನ್ನು ಅರ್ಚಿಸುವುದರಿಂದ, ಭಜಿಸುವುದರಿಂದ, ಶ್ರವಣ ಮಾಡುವುದರಿಂದ, ಶ್ರವಣ ಮಾಡಿಸುವುದರಿಂದ, ಪಾರಾಯಣ ಮಾಡುವುದರಿಂದ, ನಮಸ್ಕಾರ ಮಾಡುವುದರಿಂದ, ಇದರ ಸ್ಪರ್ಶ ಮಾಡುವುದರಿಂದ ಇಂಥದ್ದು ಪ್ರಾಪ್ತವಾಗುವಂಥದ್ದು. ಅದರಿಂದ ಈ ಗ್ರಂಥವನ್ನು ಅಂತರ ಬಾಹ್ಯ ಶುಚಿಯಿಂದ ಶುಚಿರ್ಭೂತರಾಗಿ ಸ್ಪರ್ಶ ಮಾಡಬೇಕು ಅಂಥೇಳಿ ಸ್ನಾನ ಮಾಡಬೇಕು, ಮಂತ್ರ ಸ್ನಾನ ಮಾಡಬೇಕು, ಭಸ್ಮ ಸ್ನಾನ ಮಾಡಬೇಕು, ಧ್ಯಾನ ಸ್ನಾನ ಮಾಡಿಸಬೇಕು ಮನಸ್ಸಿಗೆ, ಹೊರಗೆ ಮಂತ್ರ ಸ್ನಾನ ಮಾಡಿಸಬೇಕು ಮನಸ್ಸಿಗೆ, ವಿಭೂತಿ ರುದ್ರಾಕ್ಷಿ ಮೊದಲಾದಂಥವುಗಳಿಂದ ಈ ಅಂಗಕ್ಕೆ ಸಂಸ್ಕಾರ ರೂಪವಾದಂಥ ಸ್ನಾನ ಮಾಡಿಸ್ಬೇಕು. ಈ ರೀತಿಯಾಗಿ ಶುಚಿರ್ಭೂತವಾಗಿದ್ದುಕೊಂಡು ಪ್ರಸನ್ನವಾಗಿರುವಂಥ ಮನಸ್ಸಿನಿಂದ, ಪ್ರಶಾಂತವಾಗಿರುವಂಥ ಮನಸ್ಸಿನಿಂದ ಇದನ್ನು ನಾವು ಸ್ಪರ್ಶ ಮಾಡಬೇಕು. ಇದನ್ನು ಮುಟ್ಟಬೇಕಾದ್ರೆ ಅಷ್ಟು ಶುಚಿರ್ಭೂತವಾಗಿರಬೇಕು ಅಂತೀವಿ. ಕೆಲವು ಗ್ರಂಥಗಳು ಮುಟ್ಟಿದ ಬಳಿಕ ಮೈ ತೊಳ್ಕೋಬೇಕು, ಕೈ ತೊಳ್ಕೋಬೇಕು, ಅಂಥ ಗ್ರಂಥಗಳು ಅದಾವೆ. ಆದರೆ ಕೆಲವು ಗ್ರಂಥಗಳು ನಾವು ಮುಟ್ಟಿದ ಬಳಿಕ ಶುಚಿರ್ಭೂತರಾಗಿ ಮುಟ್ಟತಕ್ಕಂಥದ್ದು ಎರಡು ರೀತಿಯಾಗಿರುವಂಥದ್ದುಂಟು. ಹಾಗೆ ಪರಿಶುದ್ಧವಾಗಿರುವಂಥ ಮನಸ್ಸಿನಿಂದ ಕಾಯ್ದು ಕೂಡಿಕೊಂಡು ಇದರ ಸ್ಪರ್ಶ ಮಾಡಬೇಕು. ಹಾಗಾದಾಗ ಸರ್ವನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು ಇವೆಲ್ಲ ನಿವೃತ್ತಿಯಾಗುವಂಥದ್ದಾಗುವುದು. ಅಂದರೆ ಭಯ ಭಕ್ತಿಯಿಂದ ಕೂಡಿಕೊಂಡು, ಸದ್ಭಾವದಿಂದ ಕೂಡಿಕೊಂಡು ನಾವು ಈ ಗ್ರಂಥವನ್ನು ಶ್ರವಣ ಮಾಡಿದ್ದೀವಿ ಅಂದರೆ ನಮಗೆ ಬಹಳಷ್ಟು ನಷ್ಟಗಳಾಗ್ತಾ ಇರ್ತವೆ. ಅದು ಗೊತ್ತಿಲ್ಲ. ನಾವು ಮಾಡ್ತಕ್ಕಂಥ ಎಲ್ಲ ಪ್ರಯತ್ನದಲ್ಲಿ ನಷ್ಟವೇ ಹೊರತು ಕಷ್ಟವೇ ಹೊರತು ಲಾಭ ಅನ್ನುವಂಥದ್ದು ಇರುವುದೇ ಇಲ್ಲ. ಆ ನಷ್ಟವನ್ನೇ ಲಾಭ ಅಂತ ನಾವು ತಿಳ್ಕೊಂಡಿರ್ತೇವೆ ಅಷ್ಟೇ. ಅದೊಂದು ನಮ್ಮ ಭ್ರಮವಾಗಿರುವಂಥದ್ದು. ಈ ಹುಚ್ಚು ಹಿಡಿದಿರ್ತೈತಿ, ದಾರ್ಯ ಪಾರ್ಯ ಬಿದ್ದವು, ಕಾದ್ಗ ಪಾದ್ಗ ಅದನ್ನೆಲ್ಲ ಇಟ್ಕೊಂಡು ಇದು ನನ್ನ ಹೊಲದ ಪತ್ರ, ಇದು ನನ್ನ ಮನಿ ಪತ್ರ, ಇದು ನನ್ನ ಲಗ್ನ ಪತ್ರ ಅನ್ಕೊಂತವೆಲ್ಲ ತುಂಬ್ಕೊಂತ ಚೀಲದಾಗ ಅನ್ಕೊಂತ ಹೋಗ್ತಿರ್ತವೆ. ದಾರ್ಯ ಬಿದ್ದಿರ್ತಕ್ಕ. ಯಾಕಂದ್ರೆ ಅವಕ್ಕೆ ಭ್ರಮದಿಂದ ಅದಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾವೆ. ಅದು ನಷ್ಟ, ಅದು ಏನು ಪ್ರಯೋಜನ ಆಗೋದೇ ಅಲ್ಲ ಅವರಿಗೆ. ಕಷ್ಟನೂ ಆಗ್ತಿರ್ತದೆ, ಹೊತ್ಕೊಂಡು ಹೋಗ್ತಿರ್ತವೆ. ಅನ್ನ ಇರೋದಲ್ಲ, ನೀರಿರೋದಲ್ಲ, ಸ್ನಾನ ಇರೋದಲ್ಲ. ಅವು ನೋಡ್ಬೇಕು, ದಾರೆ ಹೋಗ್ತಕ್ಕಂಥ ದಾರೆ ಬಿದ್ಕೊಂಡು ಬಿಟ್ಟಿರ್ತವೆ. ಎಲ್ಲ ಹೊತ್ಕೊಂಡು ಗಂಟು ಕಟ್ಕೊಂಡು ಯಾವಾಗಲೂ ಬಿಡೋದಂಗೆ ಮಾಡ್ತಿರ್ತವೆ. ನಷ್ಟ ನೋಡ್ತಕ್ಕಂಥವ್ರಿಗೆ ಎಷ್ಟು ಇದರ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಅದಕ್ಕೆ ಅದರಲ್ಲಿ ಏನೋ ಲಾಭವೈತಿ ಅಂತ ಹೇಳ್ತೀವಿ. ಹಾಗೆ ನಮಗೂ ಕೂಡ ಈ ಜಗತ್ತಿನ ಭ್ರಮ ಎನ್ನುವಂಥದ್ದು, ಈ ಮಮಕಾರವೆನ್ನುವಂಥದ್ದು ಕೂಡಿಕೊಂಡು ನಷ್ಟವಾಗ್ತದನ್ನು ಕೂಡ ಅದೇ ನಮಗೆ ಶ್ರೇಷ್ಠ ಅನ್ನುವಂಥದ್ದಾಗಿರೋದು ನಷ್ಟವಾಗ್ತಾ ಇರ್ತದೆ. ನಮ್ಮ ಮನುಷ್ಯತ್ವ ನಷ್ಟವಾಗ್ತಾ ಇರ್ತದೆ. ನಮ್ಮ ಆಯುಷ್ಯವೆನ್ನುವಂಥದ್ದು ನಷ್ಟವಾಗ್ತಾ ಇರ್ತದೆ ದಿನ ದಿನಕ್ಕೆ. ಆದ್ರೂ ಕೂಡ ನಮಗೆ ಅದರ ಪರಿವಿನಲ್ಲಿ ಎಷ್ಟೋ ವರ್ಷಗಳು ಗತಿಸಿದ್ರು ಕೂಡ ಆದರೂ ನಮಗೆ ಇಷ್ಟೆಲ್ಲ ಹೋಗ್ಬಿಡುತ್ತೆ ಆಯುಷ್ಯ ಅನ್ನುವಂಥದ್ದು ನಮಗೆ ಪ್ರಜ್ಞೆನೇ ಇಲ್ಲುವಂಥದ್ದಾಗಿರುವುದು. ಏಕೋಪಿ ಕ್ಷಣ ನ ಕಿಂಚಿತ್ ಹೇಮ ಕೋಟಿ ಬಿಹಿ ಅಂತೀವಿ. ಒಂದು ಕ್ಷಣ ಆಯ್ತಲ್ಲ, ಒಂದು ಚಿಟಿಗೆ ಹೊಡೆದು ಹೋಗಿರ್ತಕ್ಕಂಥ ವ್ಯಾಳೆ ಹಿಂದಿಂದು
1 ಕೋಟಿ ವರಗಳನ್ನು ಕೊಡ್ತೇನೆ ಬಾ, 1 ಕೋಟಿ ರೂಪಾಯಿ ಕೊಡ್ತೇನೆ ಬಾ ಅಂದ್ರೆ ಬರೋದಿಲ್ಲ. ನಿನ್ನೆ ದಿವಸ ಹೋಗ್ಬಿಡ್ತದು. ಹೊಳೆಯೊಳಗೆ ನೀರು ಹೆಂಗೆ ಹೋಗ್ಬಿಡ್ತದೆ ನೋಡೋದು. ಅದು ನೋಡ್ತಿದ್ದಂಗೆ ನಾ ಮುಂದಕ್ಕೆ ಹೋಗಿರ್ತೈತಿ. ಎಷ್ಟು ಕೊಡ್ತಾನೆ ನೀ ಹಿಂದಕ್ಕೆ ಬಾ ಅಂದ್ರೆ ಬರೋದಿಲ್ಲ. ಅದು ಸಮುದ್ರ ಕಡೆಗೆ ಹೋಗ್ತಿರೋದು ಹಂಗೆ ನಮ್ಮದು ಮೃತ್ಯುವಿನ ಕಡೆಗೆ, ಮರಣದ ಕಡೆಗೆ, ಇದೆಲ್ಲ ಬಿಟ್ಟು ಹೋಗೋದ್ರ ಕಡೆಗೆ ದಿವಸಕ್ಕೆ ನಾವು ಸಮೀಪ ಆಗ್ತಾ ಇರ್ತೇವೆ. ದಿನಕ್ಕೆ ಆಯುಷ್ಯ ಕ್ಷೀಣವು. ಆಯುಷ್ಯ ಅನ್ನುವಂಥದ್ದು ಕ್ಷೀಣವಾಗ್ತದೆ ಹೊರತು ಮೃತ್ಯುವೆನ್ನುವಂಥದ್ದು ಸಮೀಪ ಆಗ್ತಿರ್ತದೆ ಹೊರತು ನಮಗೆ ಅದು ದೂರ ಆಗೋದಿಲ್ಲ. ದಿವಸಕ್ಕೆ ಕ್ಷಣಕ್ಕೆ ಇಂಥ ನಷ್ಟವಾಗ್ತಾ ಇತ್ತು ನಮಗೆ. ಆದ್ರೂ ಕೂಡ ನಮಗೆ ಅದರ ಬಗ್ಗೆ ಗಮನವೇ ಅನ್ನುವಂಥದ್ದಿಲ್ಲ. ಕಷ್ಟಗಳಂತೂ ಸಾಕಷ್ಟು. ಅಡಿಗಡಿಗೆ ತೋರುವತಿ ಘೋರ ಸಂಸಾರ ಧನತಾಪ ಸಂತತಿಯ. ಯಾವಾಗಲೂ ಆ ಲೋಕದಿಂದ ಬರುವುದಕ್ಕಿಂತ ಮುನ್ನ ಕಷ್ಟಗಳನ್ನು ಅನುಭವಿಸ್ತೇನೆ ಬಂದತ್ತಿದ್ದು. ಮೋಡದೊಳಗೆ, ಸಿಡಿಲಿನೊಳಗೆ, ಮಿಂಚಿನೊಳಗೆ, ಮಳೆಯೊಳಗೆ ಸಿಲುಕೊಂಡು ಬಹಳಷ್ಟು. ಆಮೇಲೆ ಧಾನ್ಯದೊಳಗೆ ಸೇರಿಕೊಂಡು ಬಹಳಷ್ಟು. ಅದು ಪಕ್ವವಾಗಬೇಕಾದ್ರೆ, ಬೇಯಬೇಕಾದ್ರೆ ಬಹಳಷ್ಟು ದುಃಖ. ಆನಂತರ ಗರ್ಭದಲ್ಲಿ ಪ್ರವೇಶವಾದಾಗ ಮತ್ತಷ್ಟು ದುಃಖ, ಬೆಳೆದಾಗ ಮತ್ತಷ್ಟು ದುಃಖ, ಜನನವಾದ ಬಳಿಕ ಬಾಲ್ಯದಲ್ಲಿ, ಯೌವನದಲ್ಲಿ, ವೃದ್ಧ ದುಃಖ ಅನ್ನುವಂಥದ್ದು ಯಾವ ಅವಸ್ಥೆಯೊಳಗೂ ತಪ್ಪೇ ಅಲ್ಲ. ಮುಂದೆ ತಪ್ತತಿ ನಮ್ಮ ದುಃಖ, ಇದರಿಂದ ತಪ್ತತಿ ನಮ್ಮ ದುಃಖ ಅನ್ನುವಂಥ ಭ್ರಮವಿರುವುದೇ ಹೊರತು ಖಂಡಿತವಾಗಿ ದುಃಖವೆನ್ನುವಂಥದ್ದು ಎಲ್ಲರೂ ಎಲ್ಲ ಕಾಲದಲ್ಲಿ ಎಲ್ಲ ವಿಧವಾಗಿ ತಾವು ಅನುಭವಿಸುವಂಥದ್ದೇ ಆಗಿರುವಂಥದ್ದಾಗಿರೋದು. ಆದ್ದರಿಂದ ಈ ಜೀವ ಅನ್ನುವಂಥದ್ದು ಏನಂದರೆ ಕಷ್ಟದಿಂದ ಕೂಡಿಕೊಂಡಿರುವಂಥದ್ದು, ಕಷ್ಟವನ್ನೇ ಅನುಭವಿಸುವಂಥದ್ದಾಗಿರುವುದು. ಆ ಕಷ್ಟವೂ ಕೂಡ ನಿವೃತ್ತಿ ಆಗುತ್ತದೆ, ನಷ್ಟವಾಗುವುದು ಕೂಡ ನಿವೃತ್ತಿ ಆಗುತ್ತದೆ. ಪಾಪಗಳು ಅನೇಕ ವಿಧವಾಗಿರುವಂಥ ಪಾಪಗಳು ಬರ್ತವೆ. ಅವೆಲ್ಲ ಸಾಮಾನ್ಯವಾಗಿರುವಂಥ ಪಾಪಗಳು. ಗೋಹತ್ಯೆ, ಶಿಶುಹತ್ಯೆ, ಸ್ತ್ರೀ ಹತ್ಯೆ, ಬ್ರಹ್ಮಹತ್ಯೆ, ಆತ್ಮಹತ್ಯೆ ಅನ್ನುವಂಥವುಗಳು ಪಂಚಮಹಾಪಾತಕಗಳು ಅಂಥೇಳಿ. ಅವೆಲ್ಲದಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥದ್ದು ಪಾಪ. ಮತ್ತೊಬ್ಬರ ನಿಂದಿಸಿದಾಗ ಬರುವಂಥದ್ದು ಪಾಪ. ಇನ್ನು ದೇಹವೇ ನಾನು ಎಂದು ತಿಳಿದುಕೊಂಡಿರುವಂಥ ಪಾಪ, ಇದು ಮಹಾಪಾಪವಾಗಿರುವಂಥದ್ದು. ಅವೆಲ್ಲದಕ್ಕಿಂತಲೂ ಹೆಚ್ಚಾಗಿರುವಂಥ ಪಾಪ. ಇದು ಕ್ಷಣಕ್ಕೂ ನಾವು ಎಷ್ಟೇ ಪುಣ್ಯದ ಕಾರ್ಯ ಮಾಡ್ತೇವೆ ಅಂದ್ರೂ ಕೂಡ ಹೆಚ್ಚಾಗಿ ಪಾಪವೇ ಸಂಗ್ರಹವಾಗ್ತಕ್ಕಂಥದ್ದಾಗಿರುವುದು. ಈ ಪಾಪ ಇದರಿಂದ ಉಂಟಾಗ್ತಕ್ಕಂಥ ತಾಪಗಳ ನಿವೃತ್ತಿಯಾಗಿ ಚೋರ, ವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗುವಂಥವುಗಳಾಗುವು. ಈ ಗ್ರಂಥದ ಶ್ರವಣದಿಂದ ಏನು ಪ್ರಾಪ್ತ? ಚೋರ, ವೈರಿ, ವಿಷ, ಭೂತ, ಭೀತಿ ಬಯಲಾಗ್ತಕ್ಕಂಥದ್ದಾಗುವಂಥದ್ದು. ಚೋರ, ಹೊರಗಿನ ಚೋರರು ಯಾವುದೋ ಒಂದು ನಿಮಿತ್ತ, ಹೊರಗಿನ ವೈರಿಗಳು ಯಾವುದೋ ಒಂದು ನಿಮಿತ್ತದ ವೈರಿಗಳು. ಆದರೆ ಯಾವ ನಿಮಿತ್ತವಿಲ್ಲದಲೇ ನಮ್ಮ ವೈರಿಗಳಾಗಿರ್ತಕ್ಕಂಥವ್ರು ಅಂತರದಲ್ಲಿರ್ತಕ್ಕಂಥವರು. ಅದಕ್ಕೆ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಃ. ಶಂಕರಾಚಾರ್ಯರು ಯಾರು ಕಳ್ಳರು ಅಂದರೆ ಈ ಕಾಮ, ಕ್ರೋಧ, ಲೋಭ, ಮೋಹ ಅನ್ನುವಂಥವು ಇವು ಒಳಗಿರ್ತಕ್ಕಂಥ ಕಳ್ಳರಾಗಿರ್ತಕ್ಕಂಥವರು. ಅನಿಮಿತ್ಯವರಿಗಳ ನೆಪ ಕಾಮಾದಿಗಳಿಗೆ ತನುವನೇಕವನಿತ್ಯ ಅನ್ನುವಂಥವ್ರು. ಅನಿಮಿತ್ಯ, ಯಾವ ನಿಮಿತ್ತನಿಲ್ಲದೆ ಇರ್ತಕ್ಕಂಥ ಈ ಪ್ರವೃತ್ತಿ ಅನ್ನುವಂಥದ್ದೇನಿರುವುದೋ ಇದೇ ನಿಜವಾಗಿರುವಂಥ ವೈರಿ. ಇಂಥ ಚೋರ, ಇಂಥ ವೈರಿಗಳಾಗಿರುವಂಥವ್ರು ನಿವೃತ್ತಿರಾಗ್ಬಿಡ್ತಾರೆ. ಇದನ್ನು ಶ್ರವಣ ಮಾಡ್ತಾ ಒಳಗೆ ಸಂಪೂರ್ಣವಾಗಿ ನಾವು ಇಟ್ಕೊಂಡು ಬಿಟ್ಟಿವಿ. ನಮ್ಮ ಹೃದಯದೊಳಗೆ ಗುರುವಿನ ಲೀಲೆಯನ್ನು, ಗುರುವಿನ ಕೀರ್ತಿ, ಗುರುವಿನ ಚರಿತ್ರೆ, ಗುರುವಿನ ನಾಮವಾಗಿರುವಂಥದ್ದನ್ನು ನಾವು ಒಳಗಿಟ್ಕೊಂಡು ಬಿಟ್ಟಿವಿ ಅಂದರೆ ಇವೆಲ್ಲವೂ ನಿವೃತ್ತಿಯಾಗುವಂಥವುಗಳಾಗುವವು. ವಿಷ, ಜಗತ್ತಿನೊಳಗೆ ಎಲ್ಲದೂ ವಿಷವಾಗಿರುವಂಥದ್ದೇ. ಜಗತ್ತಿನೊಳಗೆ ಎಲ್ಲದೂ ವಿಷವಾಗಿರುವಂಥದ್ದೇ. ನಮಗೆ ಮೊದಲು ಹಂಗೆ ಕಾಣ್ತತಿ ಎಲ್ಲದು. ಭಾಳ ಪ್ರೇಮ, ಭಾಳ ಸುಂದರ, ಭಾಳ ಸೊಬಗು, ಭಾಳ ಸಂತೋಷ ಅನ್ನುವಂಗೆ ಪ್ರಾರಂಭದಲ್ಲಿ ಕಾಣ್ತತಷ್ಟೇ. ಅದು
ಕೊನೆಗೆ ಬರೋದು ಅದ್ರಾಗ ವಿಷನೇ ಬರ್ತಕ್ಕಂಥದ್ದು. ಒಬ್ರಿಗೊಬ್ರಿಗೆ ವೈರತ್ವ, ಒಬ್ರಿಗೊಬ್ರಿಗೆ ವಿರಸ, ವಿರಹ, ಸಂತಾಪ. ಇವ್ರದ್ದು ಅವ್ರಿಗೆ ಹಿಡ್ಸಂಗಿಲ್ಲ, ಅವ್ರದ್ದು ಇವ್ರಿಗೆ ಹಿಡ್ಸಂಗಿಲ್ಲ, ಆದರೂ ಬಿಡಂಗಿಲ್ಲ. ಈ ರೀತಿಯಾಗಿರುವಂಥ ಒಂದು ಹಿಂಸೆಯ ಜೀವನವಾಗಿರುವಂಥದ್ದು. ಮೊದಲೇ ಏನು ಹಾಲು ಜೇನು ಬೆರ್ತದವೇನೋ ಅನ್ನೋ ಹಂಗೆ ಆಗ್ತಿರ್ತವೆ. ಸ್ವಲ್ಪ ಸಮಯ ಕಾಲೇ ಕೆಟ್ಟ ಮೊಸರಾದಂಗೆ ಆಗಿಬಿಡ್ತದೆ, ತೀರ್ತದೆ. ನಮ್ಮ ಇಡೀ ಜೀವನದ ಎಲ್ಲ ವ್ಯವಹಾರಗಳಾಗಿರ್ತಕ್ಕಂಥದ್ದು. ದೇವತೆಗಳು ರಾಕ್ಷಸರು ಕೂಡಿ ಸಮುದ್ರ ಮಥನ ಮಾಡಿದಾಗ ಮೊದಲು ಬಂತು ಯಾವ್ಯಾವ ಒಳ್ಳೆ ವಸ್ತುಗಳು ಬಂದವು ಅಂಥೇಳಿ. ಹಂಗೆ ಒಳ್ಳೆ ವಸ್ತುಗಳು ಬರ್ತಾವೆ ಅಂತೇಳಿ ಕಡಿತಾ 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 ಹೋದಂಗೆ ಕಾಲಕೂಟ ವಿಷನ ಬಂದುಬಿಡ್ತು. ನಾವು ಹಂಗೆ ಮಾಡ್ತಿರ್ತೇವೆ ನಮ್ಮ ಜೀವನದೊಳಗೆ. ಹಿಂಗೆ ಮಾಡಿದ್ರೆ ಒಳ್ಳೇದಾಗತ್ತೆ, ಹಂಗೆ ಮಾಡಿದ್ರೆ ಅದರಿಂದ ಒಳ್ಳೇದಾಗೋದ್ರಿಂದ ಒಳ್ಳೇದಾಗತ್ತೆ, ಏನೇನೋ ರೀತಿಯಾಗಿರುವಂಥ ಒಳ್ಳೇದು ಬರ್ತದೆ ಒಳ್ಳೇದು ಬರ್ತದೆ. ಮಾಡ್ತಾ 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 ಹೋದಂಗೆ ಈ ವಿಷನ ಪ್ರಕಟವಾಗುವಂಥದ್ದಾಗೋದು, ನಾಶ ಮಾಡ್ತಕ್ಕಂಥದ್ದು. ಆದ್ದರಿಂದ ಅಂಥ ಮಹಾಭ್ರಮ ಅನ್ನುವಂಥದ್ದು, ಅಹಂಕಾರವೆನ್ನುವಂಥದ್ದು, ಅಭಿಮಾನವೆನ್ನುವಂಥ ಮಹಾವಿಷವಾಗಿರುವಂಥದ್ದು ಅದು ನಿವೃತ್ತಿಯಾಗುತ್ತದೆ. ಭೂತ ಅಂದರೆ ಅವಿದ್ಯಾಭೂತ, ಅಜ್ಞಾನಭೂತ, ಮಾಯಾಭೂತ ಎನ್ನುವಂಥದ್ದು ನಿವೃತ್ತಿಯಾಗುವಂಥದ್ದಾಗುವುದು. ಇನ್ನು ಭೀತಿ ಏನಿರುವುದು, ಭೇದದಿಂದ ಉಂಟಾಗಿರ್ತಕ್ಕಂಥ ಭೀತಿ, ಅನೇಕತ್ವದಿಂದ ಉಂಟಾಗಿರ್ತಕ್ಕಂಥ ಭೀತಿ ಅನ್ನುವಂಥದ್ದು ಏನಿರುವುದು, ಮರಣದ ಭೀತಿ, ರೋಗದ ಭೀತಿ, ಅನೇಕ ರೀತಿಯಾಗಿರುವಂಥ ಭೀತಿಗಳದವೆ. ಆ ಎಲ್ಲ ಭೀತಿಗಳು ನಿವೃತ್ತಿಯಾಗಿ ನಿರ್ಭಯ ಸ್ಥಿತಿ ಅನ್ನುವಂಥದ್ದು ಈ ಗ್ರಂಥದ ಶ್ರವಣದಿಂದ ಪ್ರಾಪ್ತವಾಗುವಂಥದ್ದಾಗುವುದು. ಆದ್ದರಿಂದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಇದರಿಂದ ಒಂದಲ್ಲ ಭಾಗ್ಯ ಅನ್ನುವಂಥದ್ದು ಸಾವಿರ ಸಾವಿರ ಗಟ್ಟಲೆ ಅದು ಅಮೃತವಾಗಿರುವಂಥದ್ದು, ಆನಂದ ಸಾಗರವಾಗಿರುವಂಥದ್ದು. ಅಂತಹ ಸುಖ, ಆತ್ಮಸುಖ, ಬ್ರಹ್ಮಾನಂದದ ಸುಖ ಎನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಆದ್ದರಿಂದ ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಗುರುವಿನ ಆಶೀರ್ವಾದವನ್ನು ಪಡೆದು ಅವರ ಆದೇಶವಾಗಿರುವಂಥದ್ದನ್ನು ನೀನು ಇದನ್ನು ಪಾರಾಯಣ ಮಾಡು, ಇದನ್ನು ಶ್ರವಣ ಮಾಡು ಎನ್ನುವಂಥ ಆದೇಶ ಆಜ್ಞೆಯನ್ನು ಪಡೆದುಕೊಂಡು ಅಥವಾ ಅವರ ಮುಖೇಣವಾಗಿ ನಾವಿದನ್ನು ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಪ್ರಾಪ್ತ. ಶಾಂತಿ ಕೇಳ್ತಾ ಕೇಳ್ತಾನೆ ಮನಸ್ಸಿಗೆ ಶಾಂತಿ ಎನ್ನುವಂಥದ್ದು, ಇಂದ್ರಿಯ ನಿಗ್ರಹ, ಮನೋನಿಗ್ರಹವೆನ್ನುವಂಥದ್ದು, ವಿವೇಕ, ಯಾವುದು ಸತ್ಯ, ಯಾವುದು ಅನಿತ್ಯ, ಯಾವುದು ಮಿಥ್ಯ, ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಸುಖ, ಯಾವುದು ದುಃಖ ಅನ್ನುವಂಥದ್ದು ಗೊತ್ತಾಗುವಂಥದ್ದಾಗುವುದು. ಆ ವಿವೇಕ ಬಂದಾಗ ನಮಗೆ ಈ ಏನಾಗೈತಿ ಅಂದರೆ ದುಃಖವೇ ಸುಖವಾಗೈತಿ, ಅಶುಚಿಯೇ ಶುಚಿಯಾಗೈತಿ, ಅನಿತ್ಯವೇ ನಿತ್ಯವಾಗೈತಿ, ಅನಾತ್ಮವೇ ಆತ್ಮವಾಗೈತಿ. ಇದು ಅಜ್ಞಾನದ ಕಾರ್ಯವಾಗಿರುವಂಥದ್ದು. ಜ್ಞಾನವಾದಾಗ ಯಾವುದು ಸುಖ, ಯಾವುದು ನಿತ್ಯ, ಯಾವುದು ಶುಚಿ, ಯಾವುದು ಆತ್ಮ ಅನ್ನುವಂಥದ್ದು ಗೊತ್ತಾಗುವಂಥದ್ದಾಗುವುದು. ಮತ್ತು ಸುಜ್ಞಾನವೇ, ಬ್ರಹ್ಮಜ್ಞಾನವೇ, ಆತ್ಮಜ್ಞಾನವೇ ಪ್ರಾಪ್ತವಾಗಿ ಸದ್ಭಕ್ತಿಗಳು, ನವವಿಧವಾಗಿರುವಂಥ ಭಕ್ತಿಗಳು ಕೂಡ ಇದನ್ನು ಓದುವುದರಿಂದ ಶ್ರವಣ ಮಾಡಿದ್ರೆ ಪ್ರಾಪ್ತವಾಗುವಂಥದ್ದಾಗುವುದು. ಆದ್ದರಿಂದ ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡತಕ್ಕಂಥ ಒಂದು ಸಂಪ್ರದಾಯವಾಗಿರುವಂಥದ್ದು. ಆ ರೀತಿ ಪಾರಾಯಣ ಮಾಡುವುದರಿಂದ ನಮ್ಮ ಎಲ್ಲ ಅರಿಷ್ಟಗಳು ನಿವೃತ್ತಿ ಆಗ್ತವೆ, ಎಲ್ಲ ಕರ್ಮಗಳು ನಿವೃತ್ತಿ ಆಗ್ತವೆ, ಎಲ್ಲ ದೋಷಗಳು ನಿವೃತ್ತಿ ಆಗ್ತವೆ, ಪರಿಶುದ್ಧವಾಗುವಂಥ ಸ್ಥಿತಿ ಬರ್ತದೆ. ಆ ಪರಿಶುದ್ಧವಾಗಿರುವಂಥ ಸ್ಥಿತಿ ಅನ್ನುವಂಥದ್ದು ಬಂದಾಗ ಪ್ರಸನ್ನವಾಗುವಂಥದ್ದಾಗುವುದು ಮನಸ್ಸು. ಆವಾಗ ಗುರುಭಕ್ತಿ ಅನ್ನುವಂಥದ್ದು ದಿವಸಕ್ಕೆ ದಿವಸಕ್ಕೆ ಹೆಚ್ಚು ತಾನು ದೃಢವಾಗ್ತಾ ಹೋಗುವಂಥದ್ದಾಗುವುದು. ಇದು
ಎಲ್ಲ ಭಕ್ತಿಗಳಾಗಿರುವಂಥವುಗಳು ಬಹಳಷ್ಟು ದೃಢವಾಗ್ತವೆ, ಆದರೆ ಕೊನೆಗೆ ಅದೃಢವಾಗಿ ಬಿಡ್ತವೆ. ಆದರೆ ಗುರುಭಕ್ತಿ ಅನ್ನುವಂಥದ್ದು ಪ್ರಾರಂಭದಲ್ಲಿ ಅಷ್ಟು ದೃಢವಾಗುವುದಿಲ್ಲ. ಅದು ಬರ್ತಾ 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 ದೃಢವಾಗ್ತಾ ಆಗ್ತಾ ಆಗ್ತಾ ಹೋಗಿ ಅದು ಕೊನೆಗೆ ಯಾತ್ರಿಂದಲೂ ಏನೂ ನಾಶವಾಗ್ತಕ್ಕಂಥದ್ದಾಗುವುದಿಲ್ಲ. ನೋಡಿ, ಕೆಲವು ಗಿಡಗಳು ಗಾಳಿ ಗಿಡಗಳು ಅಂತೇಳಿ ಹಾಕಿ 1 ವರ್ಷ 2 ವರ್ಷ ತಗೋ ದೊಡ್ಡ ವೃಕ್ಷ ಆದಂಗೆ ಆಗಿಬಿಡ್ತಾವೆ. ಒಂದು ದೊಡ್ಡ ಗಾಳಿ ಬಂದರೂ ಮುರ್ಕೊಂಡು ಬಿದ್ದು ಬಿಡ್ತಾವೆ. ತೀರ್ತು ಹುಣಸಿ ಮರ, ಬೇವಿನ ಮರ ಇವೆಲ್ಲ ಇರ್ತಾವೆ. ದಿವಸ ನಿಧಾನ ನಿಧಾನ ಬೆಳೆದು ಬೆಳೆದು ಕೆಚ್ಚಾಗಿಬಿಡ್ತು ಅಂದರೆ ಅದು ನೋಡಿ, ಎಷ್ಟು ದಿವಸ ನೋಡಿ ವಾಲೆ ಎಷ್ಟೋ ಸಾವಿರಾರು ವರ್ಷ ಗಂಟಲೆ ಆಗಿರ್ಬೇಕು ಆ ಮರಗಳು ಹೊಳೆದಂಡಾಗಿರೋವು. ಹೆಂಗೆ ಅದಾವ ಇನ್ನೂ ಅವು ಒಳಗೆಲ್ಲ ಕೆಚ್ಚಾಗೈತಿ. ಅದನ್ನು ಕಡ್ದು ಹಾಕಿದ್ರೂ ಕೂಡ ಯಾವ ಹುಳನೂ ಮುಟ್ಟೋದಿಲ್ಲ, ಏನಲ್ಲ, ಏನಾಗೋದಿಲ್ಲ. ಹಾಗೆ ಕೆಚ್ಚಾಗಿ ಹಂಗೆ ಇರುವುದು. ಹಾಗೆ ಈ ಗುರುಭಕ್ತಿ ಅನ್ನುವಂಥದ್ದು ನಿಧಾನ 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 ನಿಧಾನವಾಗಿ ಅದು ತಾನು ಅದು ಗಟ್ಟಿಯಾಗಿ ಬಿಡ್ತು. ಒಮ್ಮೆ ಅಂದ ಬಳಕ ಕೆಚ್ಚಾಗಿ ಬಿಡ್ತು ಅಂದರೆ ಅದು ಬಿಳೆಗಟ್ಟಿಗೆ ಆಗೋದಿಲ್ಲ. ಅದು ತ್ಯಾಗ ಕೆಚ್ಚಾಗಿಬಿಡ್ತು ಒಳಗೆ ಅಂದರೆ ಅದು ಬಿಳೆಗಟ್ಟಿಗೆ ಆಗೋದಿಲ್ಲ. ಗಂಧ ಕೆಚ್ಚಾಗಿಬಿಡ್ತು ಅಂದರೆ ಅದು ಬಿಳೆಗಟ್ಟಿಗೆ ಆಗೋದಿಲ್ಲ. ಯಾವಾಗಲೂ ಸುಗಂಧನೇ ಇರ್ತದೆ. ಅದು ಎಷ್ಟು ವರ್ಷನಾರ ಇಡೋದು ಸುಗಂಧವಾಗೇ ಇರುವಂಥದ್ದು, ಕೆಚ್ಚಾಗಬೇಕು. ಹಾಗೆ ಈ ಭಕ್ತಿ ಅನ್ನುವಂಥದ್ದು ದೃಢವಾಗಿ ಬಿಡ್ತು ಅಂದರೆ, ಗುರುಭಕ್ತಿ ಅನ್ನುವಂಥದ್ದು ದೃಢವಾಗಿ ಬಿಡ್ತು ಅಂದರೆ ಖಂಡಿತವಾಗಿ ಎಲ್ಲಿದ್ದರೂ ಕೂಡ ಅದು ಸುಗಂಧಮಯವಾಗಿ ಆನಂದಮಯವಾಗಿರುವಂಥದ್ದಾಗುವುದು. ಈ ರೀತಿ ಮಾಡುವಂಥದ್ದು ಶಿಷ್ಟರ ಸಂಪ್ರದಾಯವಾಗಿರುವಂಥದ್ದು ಎಂದು ಆರಂಭದಲ್ಲಿ ಗ್ರಂಥದ ಮಹಿಮೆ, ಗ್ರಂಥದ ಪ್ರಯೋಜನ, ಗ್ರಂಥವನ್ನು ಹೆಂಗೆ ಪಾರಾಯಣ ಮಾಡಬೇಕೆನ್ನುವಂಥ ಗ್ರಂಥಕ್ಕೂ ನಮಗಿರ್ತಕ್ಕಂಥ ಸಂಬಂಧ, ಇದರ ಮುಖ್ಯವಾಗಿರುವಂಥ ವಿಷಯವಾಗಿರುವಂಥದ್ದೇನು ಅದನ್ನೆಲ್ಲವನ್ನು ಪ್ರಕಟ ಮಾಡುವಂಥವರಾದರೂ ಇದನ್ನು ನಾವು ಆಗಾಗ ಸ್ಮರಣ ಮಾಡುವುದರಿಂದ ನಮ್ಮ ಒಳಗಿರ್ತಕ್ಕಂಥ ವೈರಿ, ನಮ್ಮ ಒಳಗಿರ್ತಕ್ಕಂಥ ಚೋರ, ನಮಗೆ ಭೂತದ ಭೀತಿ, ಭಯ ಇವೆಲ್ಲವೂ ನಿವೃತ್ತಿಯಾಗಿ ನಿರ್ಭಯವಾಗಿರುವಂಥ ಸ್ಥಿತಿಯೇ ಪ್ರಾಪ್ತವಾಗುವಂತಹದ್ದಾಗುವುದೆಂದು ಗ್ರಂಥಕರ್ತರಾಗಿರ್ತಕ್ಕಂಥವರು ಅಧ್ಯಾಯದ ಆರಂಭದಲ್ಲಿ ಆ ಗ್ರಂಥದ ಮಹಿಮೆಯನ್ನು ಕುರಿತು ಸವಿಸ್ತಾರವಾಗಿ ನಿರೂಪಣ ಮಾಡಿ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವರು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ಬಹಳಷ್ಟು ದ್ರೋಹ, ಅಪರಾಧ, ವಂಚನೆ ಅನ್ನುವಂಥದ್ದನ್ನು ಮಾಡಿರ್ತಕ್ಕಂಥದ್ದಾಗಿರುವುದು ಗುರುವಿಗೆ, ನಮ್ಮ ಆತ್ಮಕ್ಕೆ. ಆದ್ರಿಂದ ನಾವು ಗುರುವಿನ ಮಂತ್ರಾಷ್ಟಕ ಪೂರ್ವಕವಾಗಿ ಆ ದೋಷಗಳನ್ನು ಕಳ್ಕೋಬೇಕು. ಯಾವಾಗಲೂ ಗುರುವಿನ ಮಂತ್ರಾಷ್ಟಕಗಳಾಗಿರ್ತಕ್ಕಂಥವುಗಳಿವು. ಆ ರೀತಿಯಾಗಿರುವಂಥ ಸ್ತೋತ್ರ ಮಾಡುವುದರಿಂದ, ಅವನನ್ನು ಕೊಂಡಾಡುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ ಇವೆಲ್ಲ ನಿವೃತ್ತಿ ಆಗ್ತಕ್ಕಂಥದ್ದಾಗುವುದು. ಆ ಗುರುವಿನ ಉಪೇಕ್ಷಕ್ಕೆ ನಾವು, ಗುರುವಿನ ಉದಾಸೀನಕ್ಕೆ ನಾವು, ಗುರುವಿನ ತಿರಸ್ಕಾರಕ್ಕೆ ನಾವು ಜನ್ಮ ಜನ್ಮದಲ್ಲಿ ಕೂಡ ಒಳಗಾಗಿದ್ದೇವೆ ಅಂಥೇಳಿ ನಮ್ಮ ವರ್ತನ, ನಮ್ಮ ಭಾವನೆಗಳನ್ನೆಲ್ಲ ನೋಡಿದಾಗ ಅವರಿಗೆ ಬಹಳಷ್ಟು ಎಷ್ಟು ಮನುಷ್ಯ ಜನ್ಮ ತೆಗೆದುಕೊಂಡು ಬಂದು ಸಾರ್ಥಕ ಮಾಡಿಕೊಳ್ಳಲಿಲ್ಲ ಅಂತ ಎಷ್ಟು ಮನಸ್ಸಿನಲ್ಲಿ ಬಂತು ಅಂದರೆ, ಎಷ್ಟು ದಿವಸ ಸೇವೆ ಮಾಡ್ತಾ ಅಭಿಮಾನ ಬಿಡಲಿಲ್ಲ, ಎಷ್ಟೆಲ್ಲ ಮಾಡ್ತತಿ ಕಪಟತೆಯನ್ನು ಬಿಡಲಿಲ್ಲ ಅಂತ ಈ ಪ್ರಕಾರವಾಗಿ ಅವ್ರ ಮನಸ್ಸಿನಲ್ಲಿ ಬಂತು ಅಂದರೆ ದೊಡ್ಡ ಅಪರಾಧವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಅಪರಾಧವೆನ್ನುವಂಥದ್ದು ಹೋಗಬೇಕಾದ್ರೆ ಸದ್ಗುರುವಿನ ಸ್ತೋತ್ರ ಮಾಡ್ತಕ್ಕಂಥದ್ದೇ. ಅವರ ಸ್ತುತಿ ಮಾಡಿದಾಗ ಮಾತ್ರ, ಅವರ ಸ್ಮರಣ ಮಾಡಿದಾಗ ಮಾತ್ರ ಆ ದೋಷವೆನ್ನುವಂಥದ್ದು ನಿವೃತ್ತಿ. ಶ್ರೀ ಗುರುವೇ ಕೃಪೆಯಾಗು ಅಂತೇಳಿ ಪ್ರಾರ್ಥನೆ ಮಾಡಿದರು. ನೀನು ಕೃಪೆಯಾಗು, ಕೃಪೆಯಾಗಿಂಥ ಮಹಿಮನು ದಯಾಸಾಗರನು ಕರುಣಾಮೂರ್ತಿ ಅನಿಮಿತ್ಯ ಬಂದು ಆಪತ್ಬಾಂಧವ, ನಾನು ಮಾಡಿರ್ತಕ್ಕಂಥ ವಾಣಿ ಮನಸ್ಸು ಸೇರಿದ ಉಂಟಾಗಿರ್ತಕ್ಕಂಥ ಎಲ್ಲ ದೋಷಗಳನ್ನು, ಎಲ್ಲ ಅಪರಾಧಗಳನ್ನು ಮನ್ನಿಸಿ ರಕ್ಷಣೆ ಮಾಡು ಎನ್ನುವಂಥ ಭಾವದಿಂದ ಆ ಗುರುವಿನ ಸ್ತೋತ್ರ ಮಾಡಿದಾಗ ಮಾತ್ರ ನಾವು ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಳುವಂಥದ್ದಾಗುವುದು. ಅಪಚಾರ ಮಾಡಿರ್ತಕ್ಕಂಥ ದೋಷವನ್ನು
ಶ್ರುತಿಗೆ ಅಪಚಾರ, ಸತ್ಸಂಗ ಅಪಚಾರ, ಶಿವಮಂತ್ರಕ್ಕೆ ಅಪಚಾರ, ಶಿವಸ್ವರೂಪಿಯಾಗಿರ್ತಕ್ಕಂಥ ಗುರುವಿಗೆ ಅಪಚಾರ ಆಗ್ತಾನೆ ಇರ್ತೈತೆ ಯಾವುದೋ ರೀತಿಯಿಂದ. ಅದು ನಿವೃತ್ತಿ ಆಗಬೇಕಾದ್ರೆ ಗುರುಸ್ತೋತ್ರವಾಗಿರುವಂಥದ್ದೇ ಮುಖ್ಯವಾಗಿರುವಂಥದ್ದು. ಹಾಗೆ ಗುರುಸ್ತೋತ್ರದೊಂದಿಗೆ ತಸ್ಮೈ ಶ್ರೀ ಗುರವೇ ನಮಃ, ಸಾಕ್ಷಾತ್ ಪರಬ್ರಹ್ಮನು ನೀನು ಎನ್ನುವಂಥ ಭಾವದಿಂದ, ಆ ಸದ್ಭಾವದಿಂದ ಕೂಡಿಕೊಂಡು ಅವನನ್ನು ಪ್ರಾರ್ಥಿಸುತ್ತಾ ಆರಂಭ ಮಾಡುತ್ತಿರುವರು. ಹೇ ಸಿದ್ಧಾರೂಢ ಸದ್ಗುರು, ನಿನಗೆ ಜಯ ಜಯಕಾರವಿರಲಿ. ಎಲ್ಲ ದೇವರುಗಳ ರೂಪದಿಂದ ನೀನೇ ನಟಿಸುತ್ತಿರುವಿ. ಎಲ್ಲದರ ಒಳಗಿರ್ತಕ್ಕಂಥ ಚೈತನ್ಯ ರೂಪದಿಂದ ನೀನೇ ಇರುವಂಥವನಾಗಿರುವಿ. ನೀನು ಅನಾದಿ, ಇಂಥದೇ ದಿವಸ ಉತ್ಪನ್ನವಾಗೈತೆ ಅಂತಲ್ಲ, ಅನಾದಿಯಾಗಿರುವಂಥ ವಸ್ತುವು, ಅನಂತವಾಗಿರುವಂಥ ವಸ್ತುವು. ಸದ್ಗುರು ಸ್ವರೂಪದಿಂದ ಅನಾದಿ ಅನಂತ ಸ್ವರೂಪನಾಗಿರ್ತಕ್ಕಂಥವನು. ಮಧ್ಯನಾಮ ರೂಪಗಳಿಂದ ತೋರಿರ್ತಕ್ಕಂಥದ್ದು ಅದು ತೋರಿ ಅಡಗಿದಂತೆ ನಮಗೆ ನಮ್ಮ ಭ್ರಮದಿಂದ ಆಗ್ತಿರುವುದೇ ಹೊರತು ಖಂಡಿತವಾಗಿ ಸದ್ಗುರುವು ಉತ್ಪತ್ತಿ ನಾಶರಹಿತನಾಗಿರುವಂಥವನಾಗಿರುವನು. ಆದ್ದರಿಂದ ಅಂಥ ನಿತ್ಯ ನಿರ್ಗುಣ ನಿರ್ವಿಕಾರ ನಿರಂಜನ ಪರಿಪೂರ್ಣವಾಗಿರುವಂಥ ಸ್ವರೂಪನಾಗಿರುವಂಥವನು ಸಗುಣ ಅವತಾರವಾಗಿರುವಂಥದ್ದನ್ನು ತೊಟ್ಟು ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ತಾನು ಜೀವಿಗಳ ಮಧ್ಯದಲ್ಲಿ ಆ ನಿರ್ಗುಣವೇ ಸಗುಣವಾಗಿ ತೋರಿ ಎಲ್ಲ ಜೀವಿಗಳಿಗೆ ಅನುಗ್ರಹ ಮಾಡುವಂತಹದ್ದಾಗುವುದು. ನಿರ್ಗುಣದ ಇಂದ ಯಾವ ಅನುಗ್ರಹವು ನಮಗೆ ಅವನ ದರ್ಶನವಾಗುವುದಿಲ್ಲ, ಸ್ಪರ್ಶನವಾಗುವುದಿಲ್ಲ, ಸಂಭಾಷಣವಾಗ್ತಕ್ಕಂಥದ್ದಾಗುವುದಿಲ್ಲ ನಿರ್ಗುಣದಲ್ಲಿದ್ದರೆ. ಅದೇ ಸಗುಣದಲ್ಲಿ ಆ ನಿರ್ಗುಣವೇ ಸಗುಣವಾದಾಗ ನಮಗೆ ದರ್ಶನಕ್ಕೆ, ಸ್ಪರ್ಶನಕ್ಕೆ, ಸಂಭಾಷಣಕ್ಕೆ, ಸೇವೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಎಲ್ಲದಕ್ಕೂ ತಾನು ಸಹಾಯವಾಗುವಂಥದ್ದಾಗೋದು. ಹಾಗೆ ಉದ್ಧಾರಕ್ಕೋಸ್ಕರವಾಗಿ ಆ ನಿರ್ಗುಣ ಬ್ರಹ್ಮವೇ ಸಗುಣ ರೂಪದಿಂದ ಬಂದು ನಮಗುಂಟಾಗ್ತಕ್ಕಂಥ ಎಲ್ಲ ವಿಘ್ನಗಳನ್ನು ಸ್ಮರಣ ಮಾಡಿದ ಮಾತ್ರದಿಂದ ನಿವೃತ್ತಿ ಮಾಡುವಂಥವನಾಗಿರುವನು. ಏನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ಅವನ ಕೃಪೆಯಿಂದ ಕೋಣವು ಕೂಡ ಮಂತ್ರವನ್ನು ಹೇಳಿತು ಅಂಥೇಳಿ ಮಹಾರಾಷ್ಟ್ರದಲ್ಲಿ ಜ್ಞಾನದೇವರು ಕೋಣನಿಗೆ ಆಜ್ಞೆ ಮಾಡಿದ್ರಂತೆ ವೇದ ಮಂತ್ರಗಳನ್ನು ಹೇಳು ಅಂಥೇಳಿ. ಅದು ವೇದ ಮಂತ್ರವನ್ನು ಹೇಳ್ತು ಅಂತೇಳಿ. ಅದಕ್ಕನೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಅಂತೇಳಿ. ಕೊರಡು ಕೊನರುವುದು, ಬಲುಬರಡು ಹಯನಾಗುವುದು, ಕುರುಡಂಗೆ ಕಣ್ಣು ಬಹುದು ನಿನ್ನೊಲಿಮೆಯಿಂದ ಅಂಥೇಳಿ. ಅವನ ಒಲಿಮೆ ಆಯಿತು ಅಂದರೆ ಅಸಾಧ್ಯವಾಗಿರುವಂಥದ್ದೇನೂ ಇಲ್ಲವೇ ಇಲ್ಲ. ಅವನು ಅವತರಿಸಿ ಆಜ್ಞೆ ಮಾಡಿದಾಗ ಅದ್ಭುತವಾಗಿರುವಂಥ ಕಾರ್ಯಗಳು ನಡೀತಕ್ಕಂಥವುಗಳಾಗಿರುವವು. ಅದರಂತೆ ಈಗ ನೀನು ಸಿದ್ಧರೂಪದಿಂದ ಅವತರಿಸಿ ನನಗೆ ಆಜ್ಞೆ ಮಾಡಿ ಈ ಯಾವ ಚರಿತ್ರೆ ನಿನ್ನ ಲೀಲೆ ಅನ್ನುವಂಥದ್ದನ್ನು ಪ್ರಕಟ ಮಾಡಿ ಎಲ್ಲ ಜೀವಿಗಳಿಗೆ ಸುಖಕ್ಕೆ ಸಾಧನವಾಗ್ತಕ್ಕಂಥದ್ದಾಗಲಿ, ಮೋಕ್ಷಕ್ಕೆ ಸಾಧನವಾಗ್ತಕ್ಕಂಥದ್ದಾಗಲಿ ಅಂಥೇಳಿ ನೀನು ಆಜ್ಞೆ ಮಾಡಿ ಒಳಗ ಹೃದಯದಲ್ಲಿ ಕೂತು ಕೈಯೊಳಗೆ ಲೇಖನಿಯೊಳಗೆ ಪ್ರೇರಿಸಿ ನಿನ್ನ ಮಹಿಮೆಯಾಗಿರುವಂಥದ್ದನ್ನು ನೀನೇ ಪ್ರಕಟ ಮಾಡುವಂಥವನಾಗಿರುವಿ ಎಂದು ಗ್ರಂಥಕರ್ತರಾಗಿರ್ತಕ್ಕಂಥವರು ಏನು ಪ್ರಕಟ ಮಾಡ್ತಕ್ಕಂಥವನು ಒಳಗೆ ಇದ್ದು ಮಾಡ್ತೀವೋ ಅದು ನಿನ್ನದಾಗಿರುವಂಥದ್ದು, ನಾನು ನಿಮಿತ್ತ ಮಾತ್ರನಾಗಿರ್ತಕ್ಕಂಥವನಾಗಿರುವೆನು ಎಂದು ಅವನ ಸ್ಪರ್ಶದಿಂದ ನೋಡು. ರಾಮನ ಸ್ಪರ್ಶದಿಂದ ಕಲ್ಲಾಗಿರ್ತಕ್ಕಂಥ ಹಲ್ಲೆ ತಾನು ಆ ದೋಷದ ನಿವೃತ್ತಿಯಾಗಿಬಿಟ್ಟಳು. ರಾಕ್ಷಸ ಅವಸ್ಥೆ ಬಂದಿರತಕ್ಕಂಥವರೆಲ್ಲರೂ ಅವನ ಶಿಕ್ಷೆಯಿಂದ ಆ ರಾಕ್ಷಸತ್ವ ಅನ್ನುವಂಥದ್ದು ನಿವೃತ್ತಿಯಾಗಿಬಿಡ್ತು ಅಂತೇಳಿ. ಹಾಗೆ ಆ ಸದ್ಗುರುವಿನ ಸ್ಪರ್ಶದಿಂದ ಅವನ ಶಿಕ್ಷೆಯಿಂದ ನಮ್ಮಲ್ಲಿರ್ತಕ್ಕಂಥ ಆಸುರಿ ಸಂಪತ್ತು ಅನ್ನುವಂಥದ್ದೇನು ದುಷ್ಟ ಗುಣಗಳು, ದುರ್ಗುಣಗಳು, ದುರ್ವಿಚಾರ ಅವೆಲ್ಲ ನಿವೃತ್ತಿ ಆಗ್ತಕ್ಕ ದೈವೀ ಸಂಪತ್ತು ಜಡವಾಗಿರ್ತಕ್ಕಂಥದ್ದು ಹೋಗಿ ಚೇತನವಾಗುವಂಥದ್ದಾಗುವುದು. ಅಂಥದ್ದು ನಿನ್ನ ಪಾದದ ಮಹಿಮೆ, ನಿನ್ನ ದೃಷ್ಟಿಯ ಮಹಿಮೆ,
ನಿನ್ನ ಹಸ್ತದ ಮಹಿಮೆಯಾಗಿರುವಂಥದ್ದು ಎಂದು ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡುತ್ತಾ ಅವನೆಲ್ಲ ಕಡೆಗೂ ಒಳಗು ಹೊರಗು ಅಖಂಡ ಮಂಡಲಾಕಾರಂ ವ್ಯಾಪ್ತಮ್ಯೇನ ಚರಾಚರಂ ತತ್ಪದಂ ದರ್ಶಿತಮ್ಯೇನ ತಸ್ಮೈ. ಎಲ್ಲ ಕಡೆಗೂ ಎಲ್ಲರ ಒಳಗೂ ಎಲ್ಲರ ಹೊರಗೂ ಇರ್ತಕ್ಕಂಥವನು ಅವನೇ. ಆದ್ದರಿಂದ ಅಂಥ ಪರಿಪೂರ್ಣನಾಗಿರ್ತಕ್ಕಂಥವನ ಆದೇಶ ಆಜ್ಞೆಯನ್ನು ಪಾಲನೆ ಮಾಡ್ತಕ್ಕಂಥವರು ತ್ರಿಮೂರ್ತಿಗಳಾಗಿರ್ತಕ್ಕಂಥವರು. ಅವನ ಸೇವೆ, ಅವನ ಪೂಜೆ, ಅವನ ಧ್ಯಾನವನ್ನು ಕೂಡ ತ್ರಿಮೂರ್ತಿಗಳಾಗಿರ್ತಕ್ಕಂಥವ್ರು ಮಾಡುವಂಥವರಾಗಿರುವರು. ಅವನೆಲ್ಲರನ್ನು ಸಮಾನವಾಗಿ ಕಾಣುವಂಥವು, ತನ್ನಂತೆ ಎಲ್ಲರನ್ನು ಕಾಣುವಂಥವನು, ತನಗಿಂತಲೂ ಅಧಿಕರು ನನ್ನ ಭಕ್ತರೆಂದು ತಾನು ಕಾಣುವಂಥವನು ಸದ್ಗುರುವಾಗಿರ್ತಕ್ಕಂಥವನು ಎಂದು ಅವನ ವಿಶೇಷ ಮಹಿಮೆಯನ್ನು ಕೊಂಡಾಡ್ತ ಗ್ರಂಥಕರ್ತರು. ನೀನು ಕೃಪಾ ಮಾಡಬೇಕು, ನಾನು ಆಂತರ್ಯದೊಳಗೆ ಪ್ರೇರಿಸಬೇಕೆಂದು ಪ್ರಾರ್ಥಿಸುತ್ತೆ. ಪ್ರಪ್ರಥಮದಲ್ಲಿ ಈ ಸದ್ಗುರುವಿನ ಚರಿತ್ರೆಯಾಗಿರ್ತಕ್ಕಂಥದ್ದನ್ನು ಪ್ರಕಟ ಮಾಡಿರ್ತಕ್ಕಂಥ ಕಬೀರದಾಸರು ಕೂಡ ಆ ಶಿವದಾಸರು ಶಿವರಾಮಚಂದ್ರಗಿರಿಯವರು ಶಿವದಾಸರು ಸದ್ಗುರುವನ್ನು ಪ್ರಾರ್ಥಿಸಿ ಅಂಥ ಸದ್ಗುರುವಿನ ಒಲಿಮೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕಬೀರದಾಸರನ್ನು ಪ್ರಾರ್ಥಿಸಿ ಆ ಸದ್ಗುರುವಿನ ಸೇವಾ ಮಾಡ್ತಕ್ಕಂಥ ಎಲ್ಲರನ್ನು ದೈವಾಂಶ ಸಂಭೂತರಾಗಿರ್ತಕ್ಕಂಥವರೆಲ್ಲರಿಗೂ ವಂದಿಸಿ ಗ್ರಂಥವನ್ನು ಆರಂಭ ಮಾಡುವಂಥವರಾಗಿರುವರು. ಪ್ರಥಮದಲ್ಲಿ ಕಬೀರದಾಸರು ತಾವು ಈ ಪೂರ್ವಾರ್ಧ ಚರಿತ್ರೆ ಅನ್ನುವಂಥದ್ದು 13 ಅಧ್ಯಾಯಗಳವರೆಗೂ ಮಾಡಿರ್ತಕ್ಕಂಥ ಈ ಚರಿತ್ರೆ ಕಬೀರದಾಸರು ಮಾಡಿರ್ತಕ್ಕಂಥ ಚರಿತ್ರೆ. ಆನಂತರ ಅವರು ಗುರುಪದೇಶ ಮಾಡಿರ್ತಕ್ಕಂಥದ್ದೇನಿತ್ತು ಉಪನಿಷತ್ ಅರ್ಥವಾಗಿರುವಂಥದ್ದು ದಶೋಪನಿಷತ್ತಿನ ಅರ್ಥ, ಆ ರೀತಿಯಾಗಿ ಆ ಚರಿತ್ರೆಯನ್ನು ಬರೆದವರು. ಅದು ಬೃಹತ್ತರವಾಗಿರುವಂಥ ಗ್ರಂಥ. ಎಲ್ಲರಿಗೂ ಶ್ರವಣ ಮಾಡಲಿಕ್ಕೆ ಮಾಡಿಸಲಿಕ್ಕೆ ಆ ಅಧಿಕಾರವೆನ್ನುವಂಥದ್ದಿಲ್ಲ ಎಂದು ಕಂಡು ಎಲ್ಲರಿಗೂ ಕೂಡ ಅಬಾಲವೃದ್ಧರಿಗೆಲ್ಲರಿಗೂ ಸ್ತ್ರೀ ಪುರುಷರೆಲ್ಲರಿಗೂ ಬಡವ ಬಲ್ಲಿದ ಎಲ್ಲರಿಗೂ ಜ್ಞಾನಾಗ್ನಿಗಳೆಲ್ಲರಿಗೂ ಲಭ್ಯವಾಗಬೇಕು. ಆ ರೀತಿಯಾಗಿ ಶಿವದಾಸರಿಗೆ ಪ್ರೇರಣೆ ಮಾಡಿ ಭಕ್ತಿಪರವಾಗಿ ನೀನು ಈ ಗ್ರಂಥವನ್ನು, ಜ್ಞಾನಪರವಾಗಿ ನೀನು, ವೈರಾಗ್ಯಪರವಾಗಿ ನೀನು ಇದನ್ನು ಪ್ರಕಟ ಮಾಡು. ಇದು ತ್ರಿವೇಣಿ ಸಂಗಮದ ಸೃಶ್ಯವಾಗಿರಬೇಕು. ಇದರಲ್ಲಿ ಸ್ನಾನ ಮಾಡಿರ್ತಕ್ಕಂಥವ್ರು ಪವಿತ್ರರೇ ಆಗಬೇಕು, ಮತ್ಯಾವಾಗೂ ಅಪವಿತ್ರರಾಗಬಾರ್ದು. ಅಂತಹ ಗ್ರಂಥವನ್ನು ರಚನೆ ಮಾಡು, ಎಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡ್ತಕ್ಕಂಥದ್ದನ್ನು ನೀನು ರಚನೆ ಮಾಡು ಅಂತೇಳಿ ಆದೇಶ ಮಾಡಿದರು. ಅದು ಗ್ರಂಥವು ಅತ್ಯಂತ ಉತ್ತಮ ಅಧಿಕಾರಿಗಳಿಗೆ ಮಾತ್ರ ಅದನ್ನು ಶ್ರವಣ ಮಾಡಲಿಕ್ಕೆ ಆಗ್ತಕ್ಕಂಥದ್ದು. ಆದರೆ ಸಂಸಾರದ ತಾಪದೊಳಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥ ಅಧಿಕಾರದ ಕೊರತೆ ಇರ್ತಕ್ಕಂಥವ್ರಿಗೆ ಅದರಲ್ಲಿ ಪ್ರವೇಶವಿಲ್ಲ. ಅಂಥವರು ಕೂಡ ಧನ್ಯರಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಗ್ರಂಥವಾಗಿರ್ತಕ್ಕಂಥದ್ದನ್ನು ರಚನೆ ಮಾಡುವಂಥವರಾದರು. ಆದ್ದರಿಂದ ಆ ಎಲ್ಲ ಸಂತರು, ಸಾಧುಗಳು, ಸತ್ಪುರುಷರಾಗಿರ್ತಕ್ಕಂಥವರೆಲ್ಲರನ್ನೂ ಸ್ಮರಣ ಮಾಡ್ತಾ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಗ್ರಂಥವನ್ನು ಆರಂಭ ಮಾಡುವಂಥವರಾಗಿರುವರು. ಸದ್ಗುರುವಿನ ಸನ್ನಿಧಿಯಲ್ಲಿ 4 ವಿಧವಾಗಿರ್ತಕ್ಕಂಥ ಜನರು ಬರುವಂಥವರಾಗಿರು. ಅರ್ಥಾರ್ಥಿ, ಜಿಜ್ಞಾಸು, ಮುಮುಕ್ಷು ಅಂತೀವಿ. ಜಗತ್ತಿನಲ್ಲಿ ಎಷ್ಟು ವಿಧವಾಗಿರುವಂಥ ಪ್ರವೃತ್ತಿ ಉಳ್ಳವರದರಂದರೆ 4 ವಿಧವಾಗಿ. ಕೆಲವರು ಆರ್ಥರು, ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಬರೇ ಕೇಳದೆ. ಅರ್ಥಾರ್ಥಿ ಬರೇ ದುಃಖ ಕೊಡ್ತಕ್ಕಂಥದ್ದನ್ನೇ ಕೇಳ್ತಕ್ಕಂಥವ್ರು ಒಂದು ರೀತಿ ಜನ, ದುಃಖ ಸಾಧನಗಳನ್ನೇ ಕೇಳ್ತಕ್ಕಂಥವ್ರು ಒಂದು ರೀತಿ ಜನ. ಇನ್ನು ಜಿಜ್ಞಾಸುಗಳಾಗಿರ್ತಕ್ಕಂಥವ್ರು ಏನಿದು ಜಗತ್ತಿದು, ಯಾಕಾಯ್ತು, ಯಾಕೆ ಹುಟ್ಟಿದ್ವಿ ನಾವು, ಯಾಕೆ ಅದವಿ, ಯಾಕೆ ಸಾಯ್ತು, ಈ ಪ್ರಕಾರವಾಗಿ ಜಿಜ್ಞಾಸೆ ಉಳ್ಳಂಥ ಕೆಲವು ಜನ. ಇದು ಖಂಡಿತವಾಗಿ ಭ್ರಮೆಯಿಂದ ಪಾರಾಗಬೇಕೆನ್ನುವಂಥ ಮುಮುಕ್ಷಗಳು. ಹೀಗೆ 4 ವಿಧವಾಗಿರುವಂಥ ಜನರಿರುವಂಥವರಾಗಿರುವರು. 14 ಲೋಕದಲ್ಲಿ ಅಂತ 4 ರೀತಿಯಾಗಿರುವಂಥ ಸಕಾಮಿಗಳು, ನಿಷ್ಕಾಮಿಗಳು, ಮೋಕ್ಷಾಪೇಕ್ಷಿಗಳು ಎನ್ನುವಂಥ ಎಲ್ಲ ಅಪೇಕ್ಷೆ ಉಳ್ಳಂಥವರು ಕೂಡ ಸದ್ಗುರುವಿನಲ್ಲಿ ತಾವು ಬರುವಂಥವರಾಗುವರು. ಬಂದಾಗ
ಅವರವರ ಮನೋಗತವಾಗಿರುವಂಥ ಅಧಿಕಾರ ತಾರತಮ್ಯವಾಗಿರುವಂಥದ್ದನ್ನು ಅರಿತು ಸದ್ಗುರು ಅವರಿಗೆ ಮಾರ್ಗದರ್ಶನ ಮಾಡುವಂಥವನಾಗುವನು. ಇನ್ನು ಅತ್ಯಂತ ಲೌಕಿಕ ಸುಖದಲ್ಲಿಯೇ ಬಹಳಷ್ಟು ಹಠ ಮಾಡಿರ್ತಕ್ಕಂಥವರಿಗೆ ಶಿವಪೂಜೆ, ಶಿವಧ್ಯಾನ, ಶಿವಮಂತ್ರವಾಗಿರುವಂಥದ್ದನ್ನು ಉಚ್ಚಾರ ಮಾಡ್ರಿ ಅಂತ ಉಪದೇಶ ಮಾಡುವಂಥವನು. ಅದರಿಂದ ಅವರು ಆ ರೀತಿ ಮಾಡ್ತಾ 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 ಕೊನೆಗೊಂದು ದಿವಸ ಅವರ ಅಂತಃಕರಣ ಪರಿಪಕ್ವರಾಗಿ ಅವರು ಕೂಡ ಗುರುಕೃಪೆಗೆ ಪಾತ್ರರಾಗುವಂಥವರಾಗುವರು. ಇನ್ನು ಜಿಜ್ಞಾಸುಗಳಾಗಿರ್ತಕ್ಕಂಥವರಿಗೆ ಅವರಲ್ಲಿರ್ತಕ್ಕಂಥ ಸಂಶಯವನ್ನು ನಿರಸನ ಮಾಡಿ ಜ್ಞಾನ ಮಾರ್ಗ, ಮೋಕ್ಷ ಮಾರ್ಗವಾಗಿರುವಂಥದ್ದನ್ನೇ ಬೋಧಿಸುವಂಥವರಾಗುವರು. ಇನ್ನು ಜ್ಞಾನಿಗಳಾಗಿರ್ತಕ್ಕಂಥವರಿಗೆ ಅನುಭವ, ಅವರ ಜ್ಞಾನಾನುಭವ ಎನ್ನುವಂಥದ್ದು ಹೆಚ್ಚಿನ ರೀತಿಯಾಗಿ ಅವ್ರಿಗುಂಟಾಗಬೇಕು. ಆ ರೀತಿಯಾಗಿರುವಂಥ ಅನುಭವದ ಅಡಿಗೆಯ ಮಾಡಿ ಅನುಭವಿಗಳೆಲ್ಲ ಕೂಡಿ ಅಂತೇಳಿ ಅನುಭವಿಗಳೆಲ್ಲ ಕೂಡಿದಾಗ ಅನುಭವದ ಅಡಿಗೆಯನ್ನು ಮಾಡಿ ಅವರಿಗೆ ಉಣಬಡಿಸಿ ಇನ್ನಷ್ಟು ಆತ್ಮಾನುಭವ ಎನ್ನುವಂಥದ್ದು ಹೆಚ್ಚುವ ಹಾಗೆ ಈ ರೀತಿಯಾಗಿ 4 ವಿಧವಾಗಿರುವಂಥ ಅಧಿಕಾರಿಗಳು ಸದ್ಗುರುವಿನ ಚರಣಗಳಿಗೆ ಬಂದಾಗ ಅವರವರ ಅಧಿಕಾರವನ್ನು ಪರೀಕ್ಷಿಸಿ ಅವರಿಗೆ ಅಲ್ಲಿಂದ ಮುಂದಕ್ಕೆ ಹೋಗಬೇಕು, ಅವರಿಗೆ ಲಾಭವಾಗಬೇಕು, ಪ್ರಯೋಜನವಾಗಬೇಕು, ಮೋಕ್ಷವೇ ಆಗಬೇಕು. ಆ ರೀತಿಯಾಗಿರುವಂಥ ಸಾಧನೋಪಾಯಗಳನ್ನು ತಿಳಿದು ಅವರಿಗೆ ಸಮಯದಲ್ಲಿ ಉಪದೇಶ ಮಾಡ್ತಾ ಎಲ್ಲರನ್ನು ಧನ್ಯರನ್ನಾಗಿ ಮಾಡ್ತಕ್ಕಂಥ ಎಲ್ಲ ಜೀವಿಗಳು ಉದ್ಧಾರವಾಗಲಿ, ಎಲ್ಲರೂ ಸುಖಿಗಳಾಗಲಿ, ಎಲ್ಲರಿಗೂ ಸನ್ಮಂಗಲವಾಗಲಿ ಎನ್ನುವಂಥ ನಿಜವಾದ ಅನಿಮಿತ್ಯ ಬಂಧು ಅಂದರೆ ಸದ್ಗುರುವಾಗಿರ್ತಕ್ಕಂಥವನು. ಅವನು ಎಲ್ಲರ ಹಿತವನ್ನು ಬಯಸುವಂಥ ಹಿತೈಷಿ ಆಗಿರ್ತಕ್ಕಂಥವನೆಂದು ಈ ಮೊದಲನೇ ಅಧ್ಯಾಯದಲ್ಲಿ ಅದೇ ವಿಷಯವನ್ನು ಕುರಿತು ಪ್ರಕಟ ಮಾಡುವಂಥವರಾದರೂ ಇಂತಹ ಸದ್ಗುರುವಿನ ಚರಿತ್ರೆಯನ್ನು ಯಾರು ತಾವು ಶ್ರವಣ ಮಾಡುವಂಥವರಾಗುವರು, ಅದನ್ನು ಶ್ರವಣ ಮಾಡಿಸುವಂಥವರಾಗುವರು ಅವರಿಗೆ ಖಂಡಿತವಾಗಿಯೂ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಸುಖ ಪ್ರಾಪ್ತಿ ರೂಪದಿಂದ ಮೋಕ್ಷವೇ ಆಗುವುದೆಂತೆಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಜೈ ಜೈ ನಮಃ ಶ್ರೀಮದ್